ಎಲ್ಲರಿಗೂ ನಮಸ್ಕಾರ. 25 ಜುಲೈ 2024 ಈ ಶುಭ ದಿನ ನಮ್ಮ ಈ ನಗರದಲ್ಲಿ ಆಸೀನರಾಗಿರ್ತಕ್ಕಂಥವರ ಬಗ್ಗೆ ಒಂದು ಕಿರುಪರಿಚಯವನ್ನು ಮಾಡಿರ್ತಕ್ಕಂಥ ಜವಾಬ್ದಾರಿ ಶ್ರೀಮತಿ ವೀಣಾ ಇವರು ವಚನ ಮಾಡುತ್ತಿದ್ದಾರೆ. ಇವರ ತಂದೆ ತಾಯಿ ಗಾನಭೂಷಣ ಬಿ.ಎಸ್. ರಾಮಸ್ವಾಮಿ, ಸಂಬಂಧಿ ಶ್ರೀನಿವಾಸ ಅಯ್ಯರ್ ಅವರ ಶಿಷ್ಯರು, ದೊಡ್ಡ ಸಂಗೀತ ವಿದ್ವಾಂಸರು. ತಮಗೆಲ್ಲರಿಗೂ ಕೂಡ ಗೊತ್ತಿದೆ ಶಮ್ಮಗುಡಿ ಶ್ರೀನಿವಾಸ ಅಯ್ಯರ್ ತಾಯಿ ಭಾನುಮತಿ, ಸಂಗೀತ ಶಿಕ್ಷಕಿ, ಗಾಯಕಿ ಹಾಗೂ ವೀಣಾ ಬಾಲಕಿ ಇತ್ತು. ಇವರ ವಿದ್ಯಾರ್ಥಿತೆ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್, ಮ್ಯೂಸಿಕ್ ವಿದ್ವತ್ ಇನ್ ವೋಕಲ್, ಗಮಕ ಕಾಜಾಣದಲ್ಲಿ 2ನೇ ರ್ಯಾಂಕ್, ಬಾರಿಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿದ್ದಾರೆ. ಇವರ ಗುರುಗಳು ಸಂಗೀತದ ಮೊದಲ ಗುರು ತಂದೆ ತಾಯಿಯವರೇನೆ. ವಿದ್ವತ್ ಈ ಪರೀಕ್ಷೆಗೆ ವಿದ್ವಾನ್ ಮಾರುತಿ ಪ್ರಸಾದ್ ಅವರಿಂದ ಅವರು ಸಂಗೀತ ಅಭ್ಯಾಸವನ್ನು ಮಾಡಿ ವಿದ್ವಾನ್ ಪರೀಕ್ಷೆಯಲ್ಲಿ ಪಾಸಾಗಿದ್ದಾರೆ. ಗಮಕ ಗುರು ವಿ ಹೇಮಾವತಮ್ಮ ಪ್ರಸ್ತುತ 25 ವರ್ಷಗಳಿಂದ ಸಂಗೀತ ಶಾಲೆ ನಡೆಸ್ತಾ ಬರ್ತಾ ಇದ್ದಾರೆ. ಭಾನುಕನ ಗಾನ ಮಂದಿರ ನಡೆಸಿ ಹಲವಾರು ಕಾರ್ಯಕ್ರಮವನ್ನು ನೀಡಿದ್ದಾರೆ. ಇವರ ತಂಗಿ ವಾಣಿ ಹರಿಕೃಷ್ಣ ಹೆಸರಾದ ಚಲನಚಿತ್ರ ಗಾಯಕಿ. ಅವರೊಡನೆಯೂ ಕೂಡ ಇವರು ಸಂಗೀತ ಹಾಗೂ ಭಜನಾ ಕಾರ್ಯಕ್ರಮಗಳನ್ನು ನೀಡಿರ್ತಾರೆ. ಹಾಗೆಯೇ ಆಲ್ ಇಂಡಿಯಾ ರೇಡಿಯೋ ಆಕಾಶವಾಣಿಯಲ್ಲಿ ಹಾಗೂ ಚಂದನದಲ್ಲಿ ಟಿವಿಯಲ್ಲಿ 15 ವರ್ಷಗಳಿಂದ ಗಮಕ ಹಾಗೂ ದೇವರನಾಮ ಕಾರ್ಯಕ್ರಮಗಳನ್ನು ನೀಡಿರ್ತಕ್ಕಂಥವರು. ಕುವೆಂಪು ರಾಮಾಯಣ, ಜೈಮಿನಿ ಭಾರತ, ತೊರವೆ ರಾಮಾಯಣ, ಕುಮಾರವ್ಯಾಸ ಭಾರತ ಇವುಗಳಲ್ಲಿ ಧ್ವನಿಸುರುಳಿಯಲ್ಲಿ ವಾಚನವನ್ನು ನೀಡಿರ್ತಕ್ಕಂಥವರು. ಗಮಕ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಮತ್ತೂರು ಶಿವಮೊಗ್ಗ ಸಂಸ್ಕೃತದ ನಾಡು ಎಂಬ ಹೆಸರನ್ನು ಗಳಿಸಿರ್ತಕ್ಕಂಥ ಜಾಗದಲ್ಲಿಯೂ ಕೂಡ ಇವರು ತಮ್ಮ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ, ಹೊರನಾಡಿನಲ್ಲಿ, ಕಟಿ ದುರ್ಗಾದೇವಿ ಶೃಂಗೇರಿಯಲ್ಲಿ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಇವರ ಹವ್ಯಾಸ ಸ್ವಂತ ರಚನೆ ಭಕ್ತಿಗೀತೆಗಳನ್ನು ಮಾಡುವುದು, ಸಂಗೀತದಲ್ಲಿ ಪದಬಂಧವನ್ನು ರಚನೆ ಮಾಡುವುದು ಬಹಳ ವೈಶಿಷ್ಟ್ಯವಾದಂತಹ ವಿಚಾರ ಅಂತ ನನಗೆ ಆದರೂ ಮನಗಾಗ್ತಾ ಇದೆ. ಹಾಗೆಯೇ ಇವರ ತಾತ ಚಲನಚಿತ್ರದಲ್ಲಿ ಸಂಗೀತ ನಿರ್ದೇಶಕರು. ಅವರ ಹೆಸರು ಯಾರೂ ಕೂಡ ಕೇಳದೇ ಇಲ್ಲ. ಜಿ.ಕೆ. ವೆಂಕಟೇಶ್ ಅವರು 10 ವರ್ಷಗಳ ಹಿಂದೆ ಶ್ರೀಮತಿಯವರು 25ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆಯೇ ನಮ್ಮ ಸುಕನ್ಯಾ ಹೆಗಡೆಯವರು ಎಲ್ಲರಿಗೂ ಚಿರಪರಿಚಿತರು ಆಗಿರ್ತಕ್ಕಂಥ ಕಾರಣದಿಂದಾಗಿ ತಮಗೆ ಮತ್ತೊಮ್ಮೆ ನಾನು ಸುಕನ್ಯಾ ಹೆಗಡೆಯವರಿಗೆ ನಿಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. सनकादि सज्जन निकटदाता
ಗುರುಭ್ಯೋ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಎಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತಿನ ಈ ಸಂಧಿಯಲ್ಲಿ ನಾವು ನೋಡ್ತಾ ಇರೋದು ಕರ್ಣ ಅರ್ಜುನನಲ್ಲಿ ಯುದ್ಧ. ಈ ಯುದ್ಧ ಹೇಗೆ ನಡೀತಾ ಇದೆ, ಆ ಯುದ್ಧ ನಡಿಬೇಕಾದ್ರೆ ಯಾರ್ಯಾರ ಪಕ್ಷಗಳನ್ನ ತಗೊಳ್ತಿದ್ದಾರೆ. ಸೊ ಈ ವಿಷಯವಾಗಿ ವಿಶೇಷವಾಗಿ ಇವತ್ತಿನ ಈ ಒಂದು ಸಂಧಿಯನ್ನು ನಾವು ನೋಡ್ತಾ ಇದ್ದೀವಿ. ಕರ್ಣ ಅರ್ಜುನರಲ್ಲಿ ಇಬ್ಬರಲ್ಲೂ ಅವರು ಹೇಗೆ ಅಂದರೆ ಯುದ್ಧದಲ್ಲಿ ತುಂಗ ವೀರರಿಬ್ಬರು, ಶತ್ರುನಾಶಕರು, ಇಬ್ಬರಲ್ಲೂ ಪಳಗಿದ ಬಿಲ್ವಿತೆ, ಭೇದಿಸುವ ಗುರಿ, ನಿಂತು ಹೊಡೆಯುವ ಗತ್ತು ನೋಡಿದರೆ ಆಹಾ ಅದೆಂಥ ನೈಪುಣ್ಯ, ಅವರಲ್ಲಿರುವಂಥ ಪೌರುಷ. ಇಬ್ಬರು ಬಿಲ್ವಿತೆಯಲ್ಲಿ ನಿಸ್ಸೀಮರು. ಇವರು ಒಬ್ಬರನ್ನೊಬ್ಬರು ವಿರೋಧಿಸಿ ನಿಂತರು. ಮಹಾಭಾರತ ಯುದ್ಧದಲ್ಲಿ ಇದೊಂದು ಪರಮಾಶ್ಚರ್ಯ ಹಾಗೆ ಕುತೂಹಲಕಾರಿ ಘಟನೆ. ಇಲ್ಲಿ ಹೇಳ್ತಿದ್ದಾರೆ ಕವಿ, ಎಲ್ಲ ರಾಕ್ಷಸರು, ಸರ್ಪಗಳು, ದೇವತೆಗಳು, ಪಂಚಮಹಾಭೂತಗಳು ಈ ಕರ್ಣ ಅರ್ಜುನರ ಯುದ್ಧದಲ್ಲಿ ಎರಡು ಗುಂಪುಗಳಾಗಿ ನಿಂತು ಆ ಯುದ್ಧವನ್ನು ನೋಡ್ತಾ ಇದ್ದಾರೆ. ಈ ಯುದ್ಧವನ್ನು ನೋಡುವಂತ ಅವಕಾಶ ಧೃತರಾಷ್ಟ್ರನಿಗೂ ಇದೆ. ಆದ್ರೆ ಅವನಾಗಿ ಅವನು ನೋಡ್ಲಿಕ್ಕೆ ಆಗೋದಿಲ್ಲ, ಸಂಜಯನ ಮುಖಾಂತರ ನೋಡ್ಬೇಕು. ಸಂಜಯನಿಗೆ ಕೇಳ್ತಾ ಇದ್ದಾನಂತೆ ಧೃತರಾಷ್ಟ್ರ, ಹೇಳು ಸಂಜಯ ಕರ್ಣಪಾರ್ಥರ ಕಾಳಗದೊಳೇನಾಯ್ತು, ಹೇಳು ಚಿತ್ರವ ಕೇಳುವೆನು, ಹೇಳು ಕರ್ಣಾಮೃತವೋ ಕರ್ಣವ್ಯಥಾ, ಹೇಳು ಸಂಜಯ ನೀನಂಜನಿರು ಕರ್ಣಾಮೃತವೋ ಕರ್ಣವ್ಯಥಾ, ಹೇಳು ನೀನಂಜನಿರು ಕುರುಕುಲ ಕಾಲ ಸರ್ಪನ ತಾಯುದರ ಸೀತಾಳ ಮಳಿಗೆಯಲೇ ಮಹಾದ್ಭುತವ ಏನು ಹೇಳು ಅಂಜನಿರು ಸಂಜಯ ಮಹಾದ್ಭುತವ ಏನು ಹೇಳಿದ್ದ. ಧೃತರಾಷ್ಟ್ರ ಕೇಳ್ತಿದ್ದಾನೆ, ಸಂಜಯ ಹೇಳು ಏನಾಗ್ತೈತೆ ಯುದ್ಧ ಭೂಮಿಯಲ್ಲಿ, ಕರ್ಣ ಅರ್ಜುನರು ಬಂದಿದ್ದಾರೆ, ಅವರ ಮಧ್ಯೆ ಯುದ್ಧ ಆಗಬೇಕು, ಹೇಗಾಗ್ತಿದೆ ಈ ವಿಚಿತ್ರ ಸಂಗ್ರಾಮ, ನನಗೆ ಎಲ್ಲವನ್ನೂ ಹೇಳು. ಈ ಯುದ್ಧ ಕರ್ಣಾಮೃತವಾಗುತ್ತೋ ಅಥವಾ ಕರ್ಣನ ವ್ಯಥೆ ಆಗುತ್ತೋ? ಇಲ್ಲಿ ಎರಡು ಒಂದು ನಮಗೆ ಇಲ್ಲಿ ವಿಶೇಷವಾಗಿ ನೋಡ್ಬೇಕಂದ್ರೆ ಕರ್ಣ ಅಲ್ಲಿ ಕೇಳುವಂಥದ್ದು, ನನಗೆ ಈ ಬರುವಂತಹ ಸುದ್ದಿ ಅದು ನನಗೆ ಅಮೃತವಾಗುತ್ತೋ ಅಥವಾ ನನಗೆ ಏನೋ ಅದು ವ್ಯಥೆಯಿಂದ ತರುತ್ತೋ? ಈ ಯುದ್ಧ ನಿರ್ಣಾಯಕ ಯುದ್ಧ. ಅರ್ಜುನ ಗೆದ್ದರೆ ದುರ್ಯೋಧನ ಸೋತ ಹಾಗೆ. ಕರ್ಣ ಒಬ್ಬನೇ ಇರೋದು ಇವಾಗ. ಕರ್ಣನ ಅವನ ಪೌರುಷದ ಮುಂದೆ ಯಾರು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಈಗ ಕರ್ಣ ಮತ್ತೆ ಅರ್ಜುನ ಮುಖಾಮುಖಿಯಾಗಿ ಬಂದಾಗ ಯಾರು ಗೆಲ್ತಾರೆ, ಏನಾಗ್ತಾ ಇದೆ? ಧೃತರಾಷ್ಟ್ರನಿಗೆ ದುಗುಡ ಒಂದು ಕಡೆ, ಇನ್ನೊಂದು ಕಡೆ ಧೃತರಾಷ್ಟ್ರನಿಗೆ ಅನಿಸ್ತಾ ಇದೆ ಏನಾಗ್ತಿರ್ಬೋದು, ಇದು ನನಗೆ ಆನಂದದಾಯಕವಾಗುತ್ತೋ ಅಥವಾ ದುಃಖದಾಯಕವಾಗುತ್ತೋ? ಹೇಳು ಸಂಜಯ, ನನಗೆ ಬೇಗ ಹೇಳು ಅಂತ ಈ ಸಂಜಯನಲ್ಲಿ ಧೃತರಾಷ್ಟ್ರ ಮೊರೆ ಇಡ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ, ಹೇಗಪ್ಪ ಇದು ಅಂತಂದ್ರೆ ಗುರುಕುಲದ ಕಾಲ ಸರ್ಪರ ತಾಯಿಯ ಹೊಟ್ಟೆ ಸೀತಾಳ ಮಳಿಗೆ ಅಲ್ಲವೇ, ಅಂದ್ರೆ ಅಲ್ಲಿ ಎಷ್ಟೆಲ್ಲ ರಹಸ್ಯಗಳನ್ನು ಕೂಡಿದೆ, ದುಃಖ ಇದೆ. ಸೊ ಹಾಗಾಗಿ ನನಗೆ ಇದನ್ನು ತಿಳಿಸುವಂತ ನಾವು ಅಂತ ಸಂಜಯನಿಗೆ ಧೃತರಾಷ್ಟ್ರ ವಿನಂತಿಸಿಕೊಳ್ತಾ ಇದ್ದಾನೆ. ಅರಸಗೇಡಾದರೆ ಮಹಾವಿಸ್ತಾರವನ್ನು ಕೇಳು, ಆ ಕರ್ಣಾರ್ಜುನರ ರಥ ಸರಿಸದಲ್ಲಿ ಚಾಚಿದವು ನೋಡಕರಾದುದು ಭಯವನ, ಆ ಕರ್ಣಾರ್ಜುನರ ರಥ ಸರಿಸದಲ್ಲಿ
ಚತುರ್ದಶ ಮುನಿಗಳು ಆದಿತ್ಯರು ಭುಜಂಗಮ ವಿಶ್ವವಸುಗಳು ಅಪ್ರದಲ್ಲಿ ನೆರೆದುದು ಸಂಜಯ ಹೇಳ್ತಿದ್ದಾನೆ ಧೃತರಾಷ್ಟ್ರನಿಗೆ, ಅರಸ ಕೇಳು, ಈ ಕರ್ಣಾರ್ಜುನರ ಯುದ್ಧ ಹೇಗಿದೆ ಅಂತಂದ್ರೆ ಇದನ್ನು ವಿಸ್ತಾರವಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಎರಡೂ ಕಡೆ ಇರುವಂತಹ ಯುದ್ಧದಲ್ಲಿ ತೊಡಗಿರುವಂತಹ ಸೈನಿಕರು ನೋಟಕರಾಗಿ ನಿಂತಿದ್ದಾರೆ. ಆದರೆ ಅದಷ್ಟೇ ಅಲ್ಲ, ಭೂಲೋಕವೇನೋ ಸರಿ, ಅದರ ಜೊತೆಗೆ ದೇವಲೋಕ ಪಾತಾಳ ಲೋಕದವರು ಇದರಲ್ಲಿ ಅಷ್ಟೇ ಅಭಿರುಚಿನ ಹೊಂದ್ಕೊಂಡಿದ್ದಾರೆ. ಯಾರಾಗಿದ್ದಾರೆ ಇಲ್ಲಿ ನೋಡ್ಲಿಕ್ಕೆ? ದೇವಲೋಕದಲ್ಲಿ ದೇವತೆಗಳು ನಿಂತ್ಕೊಂಡಿದ್ದಾರೆ. ಈ ಯುದ್ಧ ಹೇಗೆ ನಡೀತಿದೆ ಅಂತ, ಎಲ್ಲರಿಗೂ ಈ ಯುದ್ಧದಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ಲಿಕ್ಕೆ ತವಕ ಕಾತರ ಎಲ್ಲವೂ ಕೂಡ್ಕೊಂಡಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ಈ ಸೈನಿಕರಲ್ಲದೆ ಈ ಅಭಿಮುಖವಾಗಿ ನಿಂತಿರುವ ಈ ಸೇನೆಗಳ ಜೊತೆಗೆ ನೋಟಕರಾಗಿ ನಿಂತವರು ವಿಷ್ಣು, ಬ್ರಹ್ಮ, ದೇವೇಂದ್ರ, ಅದರ ಜೊತೆಗೆ ಅಷ್ಟ ದಿಕ್ಪಾಲಕರು ನಿಂತ್ಕೊಂಡಿದ್ದಾರಂತೆ ನೋಡ್ಲಿಕ್ಕೆ. ಹಾಗೆ 14 ಮನುಗಳು, 12 ಆದಿತ್ಯರು, ಭುಜಂಗವರು, ವಿಶ್ವದೇವತೆಗಳು, ವಸುಗಳು ಆಕಾಶದಲ್ಲಿ ಬಂದಿದ್ದರಂತೆ. ಈ ಒಂದು ಹೋರಾಟವನ್ನ, ಈ ಒಂದು ಯುದ್ಧವನ್ನು ನೋಡ್ಲಿಕ್ಕೆ ಎಲ್ಲ ಕಡೆಯಿಂದಲೂ ಎಲ್ಲರೂ ಕಾತರಾಗಿ ನಿಂತು ನೋಡ್ತಾ ಇದ್ದಾರೆ ಏನಾಗುವುದು ಮುಂದೆ ಅಂತ. ಮುಂದೆ ನೋಡೋಣ. ವೈಮಾನಿಕರ ಹಂತಿಗಳ ಏನ ಹೇಳುವೆನು ಹರ ಚತುರಾನನ ಕೊಟ್ಟೋರಗದ ಚಾಚನಿಕ ವಿಗ್ರಹವ ಏನ ಹೇಳುವೆನು ಭಾನುಜನ ಭಾರಣಿಯನರ್ಜುನನು ಭಾನುಜನ ಭಾರಣಿಯನು ಅರ್ಜುನನು ಆನಡಲವೇ ಹನುಮನಗೆ ರವಿಸೋಲುವೆ ಖಡಪಾಡೆ ಎಂದುದು ಮೇಲೆ ಸುರಘಟಕ. ವಿಶೇಷವಾದ ಪಂದ್ಯ ಏನಾದ್ರು ಏರ್ಪಾಡಾದ್ರೆ ಅಲ್ಲಿ ಗುಂಪು ಗುಂಪಾಗಿ ಜನ ಬರ್ತಾರೆ. ಗುಂಪು ಗುಂಪಾಗಿ ಬಂದಂಥ ಜನರಲ್ಲಿ 2 ಪಂಗಡ ಇರುತ್ತೆ. ಒಬ್ಬರ ಪರ ಒಬ್ರು, ಇನ್ನೊಬ್ಬರ ಪರ ಇನ್ನೊಬ್ರು. ಸೊ ಹಾಗೆ ಇಲ್ಲಿ ಕರ್ಣನ ಪರ ಒಂದಿಷ್ಟು ಜನ, ಅರ್ಜುನನ ಪರ ಒಂದಿಷ್ಟು ಜನ, ಅದರಲ್ಲಿ ದೇವತೆಗಳು ಇದ್ದಾರೆ, ಮನುಷ್ಯರು ಇದ್ದಾರೆ, ಕಿನ್ನರರು ಇದ್ದಾರೆ, ಕಿಂಕರರು ಇದ್ದಾರೆ, ಎಲ್ಲ ಜಾತಿಯ ಜನರು ಅಲ್ಲಿದ್ದಾರೆ. ಸೊ ಈ ಒಂದು ವಿಷಯವನ್ನ, ಈ ಒಂದು ಯುದ್ಧವನ್ನ, ಈ ರೋಚಕತೆಯನ್ನ ನೋಡ್ಲಿಕ್ಕೆ ಎಲ್ಲರೂ ಹಾರಿಸ್ತಿದ್ದಾರೆ. ದೇವತೆಗಳ ಗುಂಪಿನಲ್ಲಿ ಬ್ರಹ್ಮ ಶಿವನ ಒಡೊಡಗದಲ್ಲಿ ಅಲ್ಲಿಯೂ ಕೂಡ ಮಾತಿನ ಚಕಮಕಿಯಂತೆ. ಏನು ಹೇಳಲಿ, ಕರ್ಣನ ಜೋರನ್ನು ಅರ್ಜುನ ಸಹಿಸಬಲ್ಲನೆ. ಕರ್ಣ ಪರಾಕ್ರಮಿ, ಮಹಾಪೌರುಷವಂತ ಅವನ ಜೋರನ್ನು ಅರ್ಜುನ ಸಹಿಸಬಲ್ಲನೆ ಅಂತ ಒಂದು ಕಡೆ ಮಾತಾಡಿದ್ರೆ, ಇನ್ನೊಂದು ಕಡೆ ಮಾತಾಡ್ತಿರುತ್ತೆ ಅರ್ಜುನನಿಗೆ ಕರ್ಣ ಸರಿಸಾಟಿಯೇ. ಅಂತಹ ಬಿಲ್ವಿದ್ಯೆಯನ್ನ ಪಡೆದಿರುವಂತಹ ಅರ್ಜುನ, ದ್ರೋಣರಲ್ಲಿ ವಿದ್ಯೆಯನ್ನು ಪಡೆದಂಥವನು, ಮಹಾಪರಾಕ್ರಮಿಯವನು, ಅವನಿಗೆ ಕರ್ಣ ಸರಿಸಾಟಿಯೇ ಎಂದು ಬೇರೆ ಬೇರೆಯಾಗಿ ಮಾತನಾಡಿದರು. ಯಾಕೆಂತಂದ್ರೆ ಇಲ್ಲಿ ಕರ್ಣ ಅರ್ಜುನ ಇಬ್ಬರೂ ಅಪ್ರತಿಮ ವೀರರು. ಇಬ್ಬರಲ್ಲೂ ಅಷ್ಟೇ ನೈಪುಣ್ಯತೆ ಇದೆ, ಇಬ್ಬರಲ್ಲೂ ಅಷ್ಟೇ ಪೌರುಷ ಇದೆ. ಅರ್ಜುನನ ಹತ್ರ ಗಾಂಡೀವ ಧರಿಸಿದ್ರೆ ಕರ್ಣ ಏನು ಕಡಿಮೆ ಇಲ್ಲ, ಅವನ ಹತ್ರ ವಿಜಯ ಧರಿಸಿತ್ತಂತೆ. ಆ ವಿಜಯ ಧರಿಸು ಅವನು ಪಡೆದಿದ್ದು ಪರಶುರಾಮನಿಂದ. ನಾವು ಹಿಂದೆ ಸ್ವಲ್ಪ ಕಥೆಯನ್ನು ಗಮನಿಸಿದರೆ ಕರ್ಣ ನಾವು ಹೇಳ್ತೀವಿ ದುರಂತ ನಾಯಕ ಅಂತ. ಅವನಲ್ಲಿ ಪೌರುಷ ಇತ್ತು, ಎಲ್ಲವೂ ಇತ್ತು, ಆದರೆ ಪ್ರತಿ ಹಂತದಲ್ಲೂ ಅವನಿಗೆ ಶಾಪಗಳ ಸುಳಿಮಳೆ ಇತ್ತು. ಅವನಿಗೆ ವಿದ್ಯೆ ಕಲಿಯುವಂಥ ಹಂಬಲ ದ್ರೋಣರು ಅದಕ್ಕೆ ಒಪ್ಪೋದಿಲ್ಲ. ಪರಶುರಾಮನ ಹತ್ರ ಹೋದ್ರೆ ಅವನು ಕ್ಷತ್ರಿಯರಿಗೆ ಕಲಿಸೋದಿಲ್ಲ ಅಂತಂದದಕ್ಕೆ ಇವನೇನ್ ಮಾಡಿದ, ಮರೆಮಾಚಿ ತಾನು ಬ್ರಾಹ್ಮಣ ಅಂತ ಸುಳ್ಳು ಹೇಳಿ ಹೋಗಿ ಅವರ ಹತ್ರ ವಿದ್ಯೆ ಕಲಿತರು ಒಳಗಡೆಯ ಒಂದು ಪರಾಕ್ರಮ, ಒಂದು ನಿಜವಾದ ಜಾತಿಯಿಂದ ಮರೆಮಾಚಲು ಸಾಧ್ಯ ಇರಲ್ವಾ? ಪರಶುರಾಮರು ನಿದ್ದೆ ಮಾಡಬೇಕಾದ್ರೆ ಅವನ ತೊಡೆ ಮೇಲೆ ಮಲಗಿದಾಗ ಚೇಳು ಬಂದು ಕಚ್ಚಿದಂತೆ ಕರ್ಣನಿಗೆ. ಚೇಳು ಕಚ್ಚಿ ರಕ್ತ ಹರಿತಾ ಇದ್ರೆ ಅಯ್ಯೋ ಗುರುಗಳು ಹೇಳಬಾರ್ದು, ಅವ್ರನ್ನ ಹೆಚ್ಚಿಸಬಾರ್ದು, ಅವ್ರ ವೃದ್ಧಿಗಡಿಸಬಾರ್ದು ಅಂತ ಈ ಕರ್ಣ ಅದನ್ನು ತುಂಬಾ ಪ್ರಯತ್ನಪೂರ್ವಕವಾಗಿ ತಡೆ ಹಿಡಿದಂತೆ. ರಕ್ತ ಹರಿತಾ
ಶಕ್ತಿ ಅವನು ಕ್ಷತ್ರಿಯ ಅಲ್ವೇ? ಅದೇನಾದ್ರು ಬ್ರಾಹ್ಮಣರ ಕಚ್ಚಿದ್ರೆ ಏನಾಗ್ತಿತ್ತು? ಅಯ್ಯೋ ಅಪ್ಪ ಅಂತ ಎದ್ದು ಓಡಿ ಹೋಗಿರೋರು ಅಲ್ವಾ? ಆದ್ರೆ ಇವನು ನಿಜವಾದ ಬ್ರಾಹ್ಮಣ ಅಲ್ಲ, ಇವನು ಕ್ಷತ್ರಿಯ. ಹಾಗಾಗಿ ಇವನು ಅದನ್ನು ತಡ್ಕೊಂಡಂತೆ. ಪರಶುರಾಮನಿಗೆ ಎಚ್ಚರ ಆದಾಗ ನೋಡ್ತಾರಂತೆ ರಕ್ತದ ಓಕಳಿ ಹರಿತಾ ಇದೆ. ಇದೇನಿದು? ಅವ್ರಿಗೆ ತಕ್ಷಣ ಗೊತ್ತಾಯ್ತಂತೆ, ಓಹೋ ಇವನು ಬ್ರಾಹ್ಮಣ ಅಲ್ಲ, ಇವನು ಕ್ಷತ್ರಿಯ ಇದ್ದಾನೆ. ಹಾಗಾಗಿ ಇವನಿಗೆ ತಡೆದುಕೊಳ್ಳೋಕೆ ಶಕ್ತಿ ಇದೆ ಅಂತ ಕೇಳ್ತಾರಂತೆ. ನೀನು ಕ್ಷತ್ರಿಯನಾಗಿ ಸುಳ್ಳು ಹೇಳಿ ನನ್ನ ಹತ್ರ ನೀವು ವಿದ್ಯೆ ತಗೊಂಡಿದ್ದೀರಲ್ಲ, ನಿನ್ನ ವಿದ್ಯೆ ನಿನಗೆ ಬೇಕಾದಾಗ ನೆನಪಿಗೆ ಬಾರದಿಲ್ಲ ಅಂತ ಶಾಪ ಕೊಟ್ಟೇ ಬಿಟ್ರಂತೆ. ಯಾವಾಗಲೂ ಹಾಗೆ ಅಲ್ವಾ, ಶಾಪ ತಕ್ಕಂತೆ ಕೊಟ್ಬಿಡ್ತಾರೆ. ಆವಾಗ ಇವನು ಕರ್ಣ ಹೇಳ್ತಾರಂತೆ, ಇಲ್ಲ ನಾನು ಬ್ರಾಹ್ಮಣ ಅಲ್ಲ, ನಿಜ ನಾನು ಸುಳ್ಳು ಹೇಳಿದ್ದೀನಿ, ಆದರೆ ನಾನು ಕ್ಷತ್ರಿಯನೂ ಅಲ್ಲ, ನಾನು ಸೂತ ಪುತ್ರ, ನಾನು ಕಲಿಬಹುದಾಗಿತ್ತಲ್ವ ನಿಮ್ಮ ಹತ್ರ, ನೀವು ಯಾಕೆ ನನಗೆ ಈ ಥರ ಒಂದು ಶಾಪನ ಕೊಟ್ರಿ ಅಂತ. ಆವಾಗ ಪರಶುರಾಮ ಹೇಳ್ತಾರಂತೆ, ಹೌದಪ್ಪ ನೀನು ಸುಳ್ಳು ಹೇಳಿ ಬಂದಿದ್ದೀಯಾ, ನೀನು ಕೊಟ್ಟರೋ ಶಾಪ ಅಂತ ನಾನು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ, ಆದರೆ ನಿನಗೆ ನಾನು ಒಂದು ಧನಸ್ಸನ್ನು ಕೊಡ್ತೀನಿ. ನನಗೆ ಕೊಟ್ಟಿರುವಂಥ ಧನಸ್ಸು, ಆ ಧನಸ್ಸು ಇವರಿಗೆ ಪರಶುರಾಮನಿಗೆ ಬಂದಿದ್ದು ಇಂದ್ರನಿಂದ. ಇಂದ್ರನಿಗೆ ಈ ಧನಸ್ಸು ಕೊಟ್ಟಿದ್ದು ಶಿವ. ಯಾಕಂದರೆ ಈ ವಿಜಯ ಧನಸ್ಸಿನ ಹಿಂದೆ ಒಂದು ದೊಡ್ಡ ಕಥೆ ಇದೆ. ಅದೇನಪ್ಪ ಅಂತಂದರೆ, ತಾರಕಾಸುರ ಅಂತ ರಾಕ್ಷಸ ಅವನ ಮಕ್ಕಳಿಬ್ಬರಿದ್ರು. ಆ ಮಕ್ಕಳು ಏನು ಮಾಡಿದ್ರೆ, ಈ ತ್ರಿಪುರ ಅನ್ನುವಂಥ ಒಂದು ದೊಡ್ಡ ಕೋಟೆ ನಿರ್ಮಿಸಿದ್ರಂತೆ. ಕೋಟೆ ನಿರ್ಮಿಸಿ ಆ ರಾಕ್ಷಸಿ ಗುಣ ಅಲ್ವೇ, ಆ ಗಟ್ಟಿಗೆಲ್ಲ ಬಂದ ತಕ್ಷಣ ಎಲ್ಲರಿಗೂ ಪೀಡಿಸ್ಲಿಕ್ಕೆ ಶುರು ಮಾಡಿದ್ರು. ಎಲ್ಲ ಋಷಿಮುನಿಗಳಿಗೆ ಅವ್ರಿಗೆ ಹವಿಸನ ದೇವತೆಗೆ ಹವಿಸ್ಕೊಂಡು ಕೊಡ್ಬೇಕಾದ್ರೆ ಅವ್ರನ್ನ ತಡೆದು ನಮಗೆ ಅದನ್ನ ಅರ್ಪಿಸ್ಬೇಕು ಅಂತ ಈ ಥರದ ಒಂದು ದುಷ್ಕರ್ಮಗಳನ್ನ ಪ್ರಾರಂಭ ಮಾಡಿದಾಗ ಇವ್ರನ್ನ ಸೋಲಿಸೋದು ಹೇಗಪ್ಪ ಅಂತಂದಾಗ ಶಿವನಿಗೆ ಒಂದು ವಿಶೇಷವಾದಂಥ ಅಸ್ತ್ರ ಬೇಕಾಗಿತ್ತು. ಸೊ ಆ ಒಂದು ಸಂದರ್ಭದಲ್ಲಿ ವಿಶ್ವಕರ್ಮ ಶಿವನಿಗೋಸ್ಕರ ಈ ತ್ರಿಪುರದ ಕೋಟೆಯನ್ನ ಭೇದಿಸಲಿಕ್ಕೆ, ಅದನ್ನ ಸಂಹರಿಸಲಿಕ್ಕೆ ಈ ಒಂದು ಧನಸ್ಸನ್ನ ತಯಾರು ಮಾಡಿದಂತೆ, ವಿಜಯ ಧನಸ್ಸು ಅಂತ. ಈ ಧನಸ್ಸಿನಿಂದಲೇ ಶಿವ ಆ ಒಂದು ಕೋಟೆಯನ್ನ ಧ್ವಂಸಗೊಳಿಸಿದ್ದು. ಅದ ನಂತರ ಆ ಧನಸ್ಸನ್ನ ಇಂದ್ರನಿಗೆ ಕೊಟ್ಟು, ಇದನ್ನ ನೀನು ಪರಶುರಾಮನ ಕೊಡಬೇಕು. ಯಾಕೆ ಅಂತಂದ್ರೆ, ಪರಶುರಾಮ ಒಂದು ಕಾಲದಲ್ಲಿ ಈ ಕ್ಷತ್ರಿಯರ ಕುಟುಂಬಳ ತಡಿಲಿಕ್ಕೆ ಆಗದೆ ಇರುವಾಗ ಪರಶುರಾಮ ಅವರನ್ನು ಸಂಹರಿಸಲಿಕ್ಕೆ ಇದೇ ಧನಸ್ಸನ್ನ ಬಳಸಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ಆ ಒಂದು ಧನಸ್ಸು ಪರಶುರಾಮನ ಬಳಿ ಇತ್ತು. ಪರಶುರಾಮರು ಆ ಧನಸ್ಸನ್ನ ಕರ್ಣನಿಗೆ ಕೊಟ್ಟರು. ನಿನಗೆ ಇದು ಮಹಾಪರಾಕ್ರಮಕ್ಕೆ ಒಂದು ಒಳ್ಳೆಯ ಅಸ್ತ್ರ ಅಂತ ಹೇಳಿದ್ರು. ಈ ರೀತಿಯಲ್ಲಿ ಕರ್ಣನ ಹತ್ರ ಈ ವಿಜಯ ಧನಸ್ಸು, ಆ ಧನಸ್ಸನ್ನ ಮುರಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಒಂದು ಅತ್ಯಂತ ಉತ್ಕೃಷ್ಟವಾದಂಥ ಅಸ್ತ್ರ ಅವನ ಹತ್ರ ಇತ್ತು. ಹಾಗಂತ ಹೇಳಿಬಿಟ್ಟು ಪಾತ ಕಡಿಮೆನೆ ಅವನ ಹತ್ರ ಇರೋದು ಗಾಂಡೀವ ಅಲ್ವಾ, ಅದು ಕೂಡ ಶಿವನಿಂದಲೇ. ಆದರೆ ಶಿವ ಅವನಿಗೆ ಕೊಡದೇ ಇದ್ರು, ಅದು ಅಗ್ನಿಯಿಂದ ವಿನಂತಿಸಲ್ಪಟ್ಟು ವರ್ಣನಿಂದ ಅರ್ಜುನನಿಗೆ ಸಿಕ್ಕಿರುವಂತಹ ಅಸ್ತ್ರ. ಸೊ ಇಬ್ಬರು ಪರಾಕ್ರಮಿಗಳು ಅವರ ಹತ್ರ ಇರುವಂತಹ ಎರಡು ಅಸ್ತ್ರಗಳು ದೈವಾಸ್ತ್ರಗಳು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಇಂತಹ ಅಸ್ತ್ರಗಳನ್ನ ಹಿಡ್ಕೊಂಡು ಇವರು ಯುದ್ಧ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಯಾರಿಗಾದ್ರೂ ಕುತೂಹಲ ಇದ್ದೇ ಇರುತ್ತಲ್ವೇ, ಕರ್ಣನ ಹೆಚ್ಚು ಅರ್ಜುನ ಹೆಚ್ಚು. ಮುಂದಿನ ಪದ್ಯದಲ್ಲಿ ನೋಡೋಣ. ದೇವಗಂಧರ್ವರಲ್ಲಿ ಎರಡು ಬಣ ಆಯ್ತಂತೆ. ಎರಡು ಬಣದಲ್ಲಿ ಹೇಗಪ್ಪ ಅಂದ್ರೆ, ದ್ವಾದಶ ರಾಶಿಗಳು ನಕ್ಷತ್ರಗಳು ಸೇರಿ ಆಕಾಶವು ಕರ್ಣನ ಕಡೆ ನಿಂತಂತೆ. ಅವರಿಗೆ ಕರ್ಣ ಇಷ್ಟ. ವಾಯು, ಅಗ್ನಿ, ಸಮುದ್ರ, ಭೂಮಿ ಅರ್ಜುನನ ಕಡೆಗೆ ನಿಂತಂತೆ. ರಾಕ್ಷಸರು, ಯಕ್ಷರು ಕರ್ಣನ ಪಕ್ಷಪಾತಿಗಳು. ಹಾಗೆ ಸ್ವರ್ಗದ ದೇವತೆಗಳು
ಅರ್ಜುನನ ಪಕ್ಷಪಾತಿಗಳು. ಅಂದರೆ ನಾವು ಗಮನಿಸಬೇಕಾಗಿರೋದು ಹೇಗೆ ನಾವು ಧರ್ಮ ಅಧರ್ಮವನ್ನ ತಕ್ಕಡಿಯಲ್ಲಿ ನೋಡಬಹುದು. ಯಾರು ಧರ್ಮದ ಜೊತೆಗಿರ್ತಾರೆ, ಯಾರು ಅಧರ್ಮದ ಜೊತೆಗಿರ್ತಾರೆ, ಯಾವ ಗುಣ ಧರ್ಮವನ್ನ ಮೆಚ್ಚುತ್ತೆ, ಯಾವ ಗುಣ ಅಧರ್ಮವನ್ನ ಮೆಚ್ಚುತ್ತೆ, ಒಳ್ಳೆಯವರು ಒಳ್ಳೆಯವ್ರ ಜೊತೆಗೆ, ಕೆಟ್ಟವರು ಕೆಟ್ಟವ್ರ ಜೊತೆಗೆ ಅನ್ನೋದನ್ನ ಸೂಕ್ಷ್ಮವಾಗಿ ಕುಮಾರವ್ಯಾಸರು ಎಷ್ಟೊಂದು ಚೆನ್ನಾಗಿ ಈ ಒಂದು ಪದ್ಯದಲ್ಲಿ ವಿವರಿಸಿದ್ದಾರೆ. ಮುಂದಿನ ಪದ್ಯದಲ್ಲಿ ನೋಡೋಣ. ವೇದ ಸ್ಮೃತಿ ಪುರಾಣ ಷಡಂಗವೋ ಇಂದ್ರನ ಸುತನ ದೆಸೆ ಚಾಟನ ಸ್ತಂಭಾದಿ ವಿದ್ಯೆಗಳು ಕ್ಷಿತಿಪಗೆ ಕರ್ಣನತ್ತನು ಕ್ಷಿತಿಪಗೆ ಕರ್ಣನತ್ತನು ಕ್ರತುಗಳಾದೆಸೆ ಅಭಿಚಾರ ಕ್ರತುಗಳು ಈ ದೆಸೆಯಾಗಿ ನಿಂದವೋ ನೃಪತಿ ಕೇಳೆಂದ. ಮನಸ್ಸಿಗೆ ಹಿತ ಕೊಡುವುದೆಲ್ಲ ಅರ್ಜುನನ ಕಡೆ. ಮಂತ್ರಗಳು, ಪುರಾಣ ಕಥೆಗಳು, ವೇದ, ಸ್ಮೃತಿ ಪುರಾಣ, 6 ವೇದಾಂಗಗಳು ಇವೆಲ್ಲ ಅರ್ಜುನನ ಪಕ್ಷಪಾತಿಗಳಂತೆ. ಹಾಗೆ ಮುಚ್ಚಾಟನ, ಸ್ತಂಭನಾದಿ ವಿದ್ಯೆಗಳು ಕರ್ಣನ ಪಕ್ಷಪಾತಿಗಳು. ಯಜ್ಞಗಳು ಅರ್ಜುನನ ಕಡೆಗೆ. ಯಜ್ಞ ಮಾಡೋದೇ ದೇವತೆಗಳಿಗಾಗಲ್ವಾ, ಅದೆಲ್ಲವೂ ಅರ್ಜುನನ ಕಡೆಗೆ. ಆದರೆ ಅದೇ ಅಭಿಚಾರ ಯಜ್ಞಗಳು ಕರ್ಣನ ಕಡೆಗೆ. ಇಲ್ಲಿ ಗಮನಿಸಬೇಕಾಗಿರೋದು ಯಾವುದು ಒಳ್ಳೆಯದು, ಯಾವುದು ಶ್ರೇಷ್ಠಕರವಾಗಿದೆಯೋ ಅದೆಲ್ಲವೂ ಅರ್ಜುನನ ಕಡೆ, ಯಾವುದು ಅಷ್ಟೊಂದು ಶ್ರೇಷ್ಠವಲ್ಲೋ ಅದೆಲ್ಲವೂ ಕರ್ಣನ ಪಕ್ಷ. ಈ ಪಕ್ಷಪಾತವನ್ನು ನಾವು ಮೊದಲಿನಿಂದಲೂ ಗಮನಿಸ್ಕೊಂಡು ಬರ್ತಾ ಇದ್ದೀವಿ. ಮುಂದೆ ಕುಮಾರವ್ಯಾಸರು ಹೇಳ್ತಾರೆ, ವಿವಿಧ ರತ್ನಾವಳಿ ಮಹಾನಿಧಿಯವರ ದೆಸೆ ರಜತಾದಿನೋ ಹತ್ರವರ ಧಾತುಗಳೆತ್ತಲು ಅತ್ತಲು ನಿಮ್ಮ ತಟ್ಟಿನಲ್ಲಿ ರವಿ ಶನೈಶ್ಚರ ರಾಹು ಬುಧ ಭಾರ್ಗವ ಕರ್ಣನ ದೆಸೆಯಲ್ಲಿ ಆಮಿಕ್ಕವರು ಪಾರ್ಥನ ದೆಸೆಯಲಾಯಿತು. ವಿವಿಧ ರತ್ನಾವಳಿ ಮಹಾನಿಧಿಯವರ ದೆಸೆ ಆಮಿಕ್ಕವರು ಪಾರ್ಥನ ದೆಸೆಯಲ್ಲಿ ಆಯಿತು. ರಾಯ ಕೇಳಂದ. ಸಂಜೆಯ ಧೃತರಾಷ್ಟ್ರನಿಗೆ ಹೇಳ್ತಿದ್ದಾನೆ, ರಾಯ ಕೇಳು, ಮಹಾನಿಧಿಗಳು, ರತ್ನಗಳು ಅವರ ಕಡೆ ಅಂದರೆ ಪಾಂಡವರ ಕಡೆ. ಇಲ್ಲಿ ನಾವು ರತ್ನ, ಚಿನ್ನ, ಬಂಗಾರ ಅಂತಂದರೆ ಅದೊಂದು ವಿಶೇಷವಾದಂಥದ್ದು, ಉತ್ಕೃಷ್ಟವಾದಂತಹ ಆಭರಣಗಳು. ಅದಕ್ಕೆ ಮೌಲ್ಯ ಕಟ್ಟಲಿಕ್ಕೆ ಆಗೋದಿಲ್ಲ. ನಾವು ಯಾವಾಗಲೂ ಹೇಳ್ತೀವಿ, ಯಾಕೆ ಚಿನ್ನಕ್ಕೆ ಅಷ್ಟೊಂದು ಬೆಲೆ, ಚಿನ್ನ ಯಾಕೆ ಎಷ್ಟು ಇಷ್ಟಪಡ್ತೀವಿ ನಾವು ಅಂತ. ಯಾಕಂದರೆ ಅದು ಒಂದೇ ಲೋಹ, ಏನೇ ಯಾವುದೇ ಒಂದು ಹೊರಗಿನ ಒಂದು ಪ್ರಭಾವ ಬೀರಿದರೂ ಚಿನ್ನ ತನ್ನ ವ್ಯಕ್ತಿತ್ವವನ್ನು ಬಿಡೋದಿಲ್ಲ, ಅದರ ನಿಜ ಸ್ಥಿತಿಯನ್ನು ಬದಲಾಗೋದಿಲ್ಲ. ಚಿನ್ನ ಯಾವಾಗಲೂ ಚಿನ್ನ. ಅದನ್ನು ನೀವು ಪಾತಾಳದಲ್ಲಿ ಮುಳುಗಿಸಿಡಿ, ಭೂಮಿಯಲ್ಲಿಡಿ, ಎಲ್ಲಾದರೂ ಇಡಿ, ಯಾವುದೇ ಉಪ್ಪಿನಲ್ಲಿ ಹಾಕಿಡಿ, ಎಲ್ಲಾದರೂ ಹಾಕಿದ್ರು ಕೂಡ ಚಿನ್ನ ಚಿನ್ನವಾಗಿ ಉಳಿಯುತ್ತೆ, ಅದು ಬದಲಾಗೋದಿಲ್ಲ. ಅದಕ್ಕೆ ಚಿನ್ನಕ್ಕೆ ಅಷ್ಟೊಂದು ಬೆಲೆ ಇರೋದು. ನಾವು ಹೇಳ್ತೀವಿ ಚಿನ್ನದ ಹಾಗೆ ಇರಬೇಕು ನಾವು ಅಂತ. ಯಾಕೆಂದರೆ ಯಾವುದೇ ಕಾರಣಕ್ಕೂ ನಮ್ಮ ಗುಣವನ್ನು ನಾವು ಬದಲಾಯಿಸಬಾರ್ದು. ಯಾವಾಗಲೂ ನಾವು ಚಿನ್ನದ ಹಾಗೆ ಇರಬೇಕಂದ್ರೆ ನಮ್ಮ ಸ್ವಂತಿಕೆಯನ್ನು ಉಳಿಸ್ಕೊಂಡು, ನಮ್ಮ ಧರ್ಮವನ್ನು ಉಳಿಸ್ಕೊಂಡು, ನಮ್ಮತನವನ್ನು ಉಳಿಸ್ಕೊಂಡು ನಾವು ಬಾಳಬೇಕು. ಸೊ ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಕವಿ, ರತ್ನಗಳೆಲ್ಲ ಅರ್ಜುನನ ಪಕ್ಷಪಾತಿ. ಅಂದರೆ ಮಹಾರತ್ನಗಳು, ಅದರಲ್ಲೂ ಈ ಮಹಾದಿವ್ಯ ರತ್ನಗಳೆಲ್ಲ ಆ ಕಡೆ ಹೋದರೆ ಬೆಳ್ಳಿ ಸ್ವಲ್ಪ ನೀವು ಗಾಳಿಯಲ್ಲಿ ಕಪ್ಪಾಗ್ಬಿಡುತ್ತೆ ಅಲ್ವಾ, ತನ್ನ ತನವನ್ನು ಕಳ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಬೆಳ್ಳಿ ಮೊದಲಾದ ಲೋಹಗಳು, ಯಾವುದೇ ಲೋಹ ಆಗಲಿ, ಚಿನ್ನವನ್ನು ಬಿಟ್ಟರೆ ಮಿಕ್ಕಿದೆಲ್ಲ ಲೋಹಗಳು ಗಾಳಿಯ ಸ್ಪರ್ಶವಾದ ತಕ್ಷಣ ತನ್ನ ನಿಜ ರೂಪವನ್ನು ಬಿಡುತ್ತೆ, ಎಲ್ಲೋ ಅದು ತನ್ನ ಸೌಂದರ್ಯವನ್ನು ಕಳ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ
ಹೇಳ್ತಾ ಇದ್ದಾರೆ ಧೃತರಾಷ್ಟ್ರನಿಗೆ ಸಂಜಯ, ಬೆಳ್ಳಿ ಮೊದಲಾದ ಲೋಹಗಳು ನಿಮ್ಮವರ ಕಡೆ, ಕರ್ಣನ ಕಡೆ. ಹಾಗೆ ರವಿ, ಶನೇಶ್ವರ, ರಾಹು, ಬುಧ, ಶುಕ್ರರು ಕರ್ಣನ ಕಡೆ. ಇಲ್ಲಿ ರವಿ ಯಾಕೆ ಕರ್ಣನ ಕಡೆಗೆ? ಯಾಕಂದ್ರೆ ರವಿಯ ಮಗ ಕರ್ಣ, ಸೂರ್ಯನ ಪುತ್ರ ತಾನೆ. ಸೊ ಹಾಗಾಗಿ ಅವನು ತನ್ನ ಮಗನ ಕಡೆಗೆ ಪಕ್ಷಪಾತ ಮಾಡಬೇಕು. ಅದೇ ಮಿಕ್ಕ ಗ್ರಹಗಳೆಲ್ಲ ಅರ್ಜುನನ ಕಡೆ. ಮಿಕ್ಕ ಗ್ರಹಗಳು ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತವೆ. ಸೊ ಹಾಗಾಗಿ ಅವೆಲ್ಲವೂ ಕೂಡ ಅರ್ಜುನನ ಪಕ್ಷಪಾತ ಮಾಡ್ತಾ ಇದ್ದೇವೆ ಅಂತ ಇಲ್ಲಿ ಧೃತರಾಷ್ಟ್ರನಿಗೆ ಸಂಜಯ ಹೇಳ್ತಾ ಇದ್ದಾನೆ. ಮುಂದಿನ ಪದ್ಯದಲ್ಲಿ ಶೇಷಕಾರ್ಕೋಟಕನು ತಕ್ಷಕ ವಾಸುಕಿ ಪ್ರಮುಖರಿಗೆ ವಿಜಯದ ವಾಸಿ ಪಾರ್ಥನ ಮೇಲೆ ಉಳಿದ ಕ್ರೂರ ಕಣಿಗಳಿಗೆ ಆಸೆ ಕರ್ಣನ ಮೇಲೆ ಖಗಮೃಗ ಕೇಸರಿಗಳಾಚೆಯಲಿ ಖಗಮೃಗ ಕೇಸರಿಗಳು ಆಚೆಯಲಿ ಜಂಬಕ ಕಾಸರ ಪ್ಯಾಳಾದಿ ಖಗಮೃಗ ಬಿತ್ತಲು ಶೇಷ ಕಾರ್ಕೋಟಕನು ತಕ್ಷಕ ವಾಸುಕಿ ಪ್ರಮುಖರಿಗೆ ವಿಜಯದ ವಾಸಿ ಪಾರ್ಥನ ಮೇಲೆ ಜಂಬಕಟಾಸರ ವ್ಯಾಳಾದಿ ಖಗಮೃಗ ವಿತ್ತಲಾಯಿತು ಎಂದ. ಕವಿಗಳು ಎಷ್ಟು ಸುಂದರವಾಗಿ ಬಳಸ್ಕೊಂಡು ಬರ್ತಾ ಇದ್ದಾರೆ ಅಂತಂದ್ರೆ, ಮೊದಲು ದೇವತೆಗಳನ್ನ ತಗೊಂಡಾಯಿತು, ಅದರ ನಂತರ ನಾವು ನೋಡ್ತಾ ಇದ್ದೀವಿ ಎಲ್ಲ ಆಭರಣಗಳು, ಲೋಹಗಳು. ಈಗ ಮುಂದೆ ಒಂದು ಪ್ರಾಣಿಗಳಲ್ಲಿ ಯಾರ್ಯಾರು ಯಾವ ಜೊತೆಗೆ. ಆ ಪ್ರಾಣಿಗಳಲ್ಲಿ ನಮ್ಗೆ ಗೊತ್ತಿದೆ, ಸಾಧು ಪ್ರಾಣಿಗಳು, ಶ್ರೇಷ್ಠ ಪ್ರಾಣಿಗಳು ಹಾಗೂ ಕ್ರೂರ ಮೃಗಗಳು. ಸೊ ಕ್ರೂರ ಮೃಗಗಳು ಅಂತಂದರೆ ಅವ್ರ ಕ್ರೌರ್ಯ ಜಾಸ್ತಿ, ಅವನ್ನ ನೋಡಿ ಭಯಭೀತರಾಗ್ತೀವಿ ನಾವು. ಅದೇ ದೈವತ್ವ ಹೊಂದಿರುವಂಥ ಪ್ರಾಣಿಗಳು, ಅದರಲ್ಲಿ ಬರೋದು ಆದಿಶೇಷ. ಆದಿಶೇಷ ಅಂದರೆ ಕೇಶವನ ಆಸನ ಅಲ್ವಾ, ಹರಿಯ ವಾಸುಕಿ ಅಂತ ಹೇಳ್ತೀವಿ. ಆ ಆದಿಶೇಷ, ಕಾರ್ಕೋಟಕ, ತಕ್ಷಕ, ವಾಸುಕಿ ಇವರಿಗೆಲ್ಲರಿಗೂ ಅರ್ಜುನ ಗೆಲ್ಲಬೇಕಂತ ಆಸೆ, ಶ್ರೇಷ್ಠರಾದಂತಹ ಪ್ರಾಣಿಗಳು. ಅದೇ ಉಳಿದ ಕ್ರೂರ ಸರ್ಪಗಳು ಅಂದರೆ ಅವ್ರನ್ನ ಯಾರು ಹೆಚ್ಚು ಇಷ್ಟಪಡಲಿಕ್ಕಿಲ್ಲ, ಯಾಕಂದ್ರೆ ಪ್ರವೃತ್ತಿ ಅವರಲ್ಲಿ ಇರುತ್ತೆ, ಕಚ್ಚಿದ್ರೆ ಸಾಯ್ತೀವಿ. ಸೊ ಹಾಗಾಗಿ ಇಂಥ ಕ್ರೂರ ಪ್ರಾಣಿಗಳೆಲ್ಲ, ಕ್ರೂರ ಸರ್ಪಗಳು, ಅವರು ಕರ್ಣನ ಪಕ್ಷಪಾತ ಮಾಡ್ತಾರಂತೆ, ಕರ್ಣ ಗೆಲ್ಲಿ ಅಂತ. ಹಾಗೆ ಶ್ರೇಷ್ಠರಲ್ಲಿ ಶ್ರೇಷ್ಠವಾದಂಥ ಪ್ರಾಣಿ ಸಿಂಹ. ಈ ಸಿಂಹವೂ ಹೇಳ್ತಂತೆ ಅರ್ಜುನ ಗೆಲ್ಲಿ ಅಂತ. ಎಲ್ಲ ಪಕ್ಷಿಗಳು ಧರ್ಮಪಾಲಕನಾದ ಅರ್ಜುನ ಗೆಲ್ಲಲಿ ಅಂತ. ಆದರೆ ಅದೇ ನರಿ, ಕಾಡುಕೋಣ ಅವೆಲ್ಲ ಹೇಳ್ತಿದ್ದಾವಂತೆ ಕರ್ಣ ಗೆಲ್ಲಿ ಅಂತ. ಅಂದರೆ ನಾವು ಈ ಪ್ರಾಣಿಗಳಲ್ಲಿನೂ ಒಂದು ವಿಧಾನವನ್ನು ನೋಡ್ಬೋದು. ಒಂದು ಹೇಗೆ ಕವಿ ಅವನ್ನ ಎರಡು ವಿಂಗಡಣೆಗಳನ್ನಾಗಿ ಮಾಡಿ ನಮಗೆ ತೋರಿಸ್ತಾ ಇದ್ದಾನೆ. ಅವರಲ್ಲಿರುವಂಥ ಸ್ವಭಾವಗಳನ್ನ, ಆ ಸ್ವಭಾವದ ಒಂದು ಪರಿಚಯವನ್ನ ಎಷ್ಟು ಸುಂದರವಾಗಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಮುಂದಿನ ಪದ್ಯದಲ್ಲಿ ನೋಡೋಣ. ಮಾತೃಗಳ ಕರ್ಣದಲ್ಲಿ ಸುಮನೋಜಾತ ಚಿತ್ರರಥಾದಿ ಗಂಧರ್ವ ಪಕ್ಷದಲ್ಲಿ ಭೂತಗಣವು ಆಚೆ ದೆಸೆದಿ ಗುಜಾತ ಮನುವಸುನಾರದಾದಿ ಮಹಾತಪಸ್ವಿಗಳತ್ತಲಾಯಿತು ರಾಯ ಕೇಳೆಂದ. ಅರಸನೇ ಕೇಳು, ಮುಂದೆ ಹೇಳ್ತಿದ್ದೀನಿ ಯಾರ್ಯಾರು ನಿಮ್ಮ ಪಕ್ಷ ಅಂತ. ಇಲ್ಲಿ ನಿರಯತಿ, ಕುಬೇರ, ಕಿನ್ನರ, ಮಾತೃಗಣಗಳು ಕರ್ಣನ ಪರ, ಅಂದರೆ ನಿನ್ನ ಪರ, ನಿನ್ನ ದುರ್ಯೋಧನ ಕೌರವರ ಪರ. ಅದೇ ಸುಮನೋಜಾತ ಚಿತ್ರರಥನೆ ಮೊದಲಾದ ಗಂಧರ್ವರು
ಅರ್ಜುನನ ಪರ. ಗಂಧರ್ವರು ಅಂದರೆ ನಮ್ಗೆ ಗೊತ್ತು, ಅಶ್ವಿನಿ ದೇವತೆಗಳಿರ್ಬೋದು, ಬೇರೆ ಬೇರೆ ಗಂಧರ್ವರು ಇರ್ಬೋದು, ಅವರೆಲ್ಲರೂ ಅರ್ಜುನನ ಪರ. ಭೂತಗಣಗಳು ನಮ್ಮ ಕಡೆ ಅಂದರೆ ಇಲ್ಲಿ ಸಂಜೆಯ ಧೃತರಾಷ್ಟ್ರನಿಗೆ ಹೇಳ್ತಾರೆ, ನಮ್ಮ ಕಡೆ ಮತ್ತೆ ಯಾರಿದ್ದಾರೆ ಗೊತ್ತಾ? ಭೂತಗಣಗಳು. ಹಾಗೆ ದಿಕ್ಕುಗಳು, 4 ದಿಕ್ಕುಗಳು, ಮನು, ವಸು, ಹಾಗೆ ನಾರದಾದಿ ಮಹಾತಪಸ್ವಿಗಳೆಲ್ಲ ಅವರ ಕಡೆ, ಅಂದರೆ ಪಾಂಡವರ ಕಡೆ, ಸತ್ಯದ ಕಡೆ, ಧರ್ಮದ ಕಡೆ. ಸೊ ಇದು ವ್ಯಂಗ್ಯ ಅನ್ಬೋದು ಅಥವಾ ವ್ಯಂಗ್ಯ ಅನ್ನದೇ ಇರ್ಬೋದು, ಆದರೆ ಸಂಜೆಯ ಮಾತ್ರ ಇದನ್ನ ಅತ್ಯಂತ ಸುಂದರ ರೂಪದಲ್ಲಿ ಧೃತರಾಷ್ಟ್ರನಿಗೆ ತಿಳಿ ಹೇಳ್ತಿದ್ದಾರೆ ಏನು ನಡೀತಾ ಇದೆ ಯುದ್ಧರಂಗದಲ್ಲಿ ಅಂತ. ಹೀಗೆ ನೋಡ್ತಾ ಮುಂದಿನ ಪದ್ಯ. ಭರತ ನಳನ ಕುಶಾಲಿ ಭೂಮೀಶ್ವರರು ಪಾರ್ಥನ ದೆಸೆಗೆ ಮಹಿಷಾಸುರ ದಶಾನನ ತಾರಕಾದಿಗಳು ಆದುಗಾಚೆಯಲ್ಲಿ ಭರತ ನಳನ ಕುಶಾಲಿ ಭೂಮೀಶ್ವರರು ಪಾರ್ಥನ ದೆಸೆಗೆ ಸುರಮುನಿಗಳು ಇಂದ್ರಾನಲಾಂತಕ ವರುಣವಾಯು ಮಹೇಶ ವಿದ್ಯಾಧರರು ಪಾರ್ಥನ ದೆಸೆಯಲೈಗಿತು ಭೂಪಕ್ಕೆ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರೋದು ಕರ್ಣ ಒಳ್ಳೆಯವನು ಕೆಟ್ಟವನು ಅನ್ನೋಂಥ ಒಂದು ವಿವೇಚನೆ ನಮಗೆ ನಿಲ್ಲುವುದಿಲ್ಲ. ಯಾಕೆಂದರೆ ಕರ್ಣನಲ್ಲಿ ಅಗಾಧವಾದಂತಹ ಒಳ್ಳೆಯ ಗುಣಗಳಿತ್ತು. ದಾನಶೂರ ಕರ್ಣ ಅಂತಲೇ ಅವನನ್ನು ಕರೆದ್ವಿ ನಾವು. ಅವನು ಕೂಡ ಪಾಂಡವ ಅಂದರೆ ಕುಂತಿ ಪುತ್ರನೇ. ಆದರೂ ಕೂಡ ಅವನಲ್ಲಿ ಯಾಕೆ ಈ ಥರದ ಒಂದು ನಾವು ಅಗುಣ ಅಂತ ಹೇಳ್ತೀವಿ, ಅವಗುಣ ಅಂತ ಹೇಳ್ತೀವಿ, ಯಾಕೆ ಬಂತು ಅಂತ. ಸೊ ಇಲ್ಲಿ ಗಮನಿಸಬೇಕಾಗಿರೋ ವಿಷಯ ಏನಪ್ಪ ಅಂದರೆ, ಕರ್ಣನಲ್ಲಿ ಆತ ತಮೋ ಗುಣಗಳು ಬರಲಿಕ್ಕೆ ಕಾರಣ ಅವನಲ್ಲಿ ಅವನ ಹತ್ರ ಇರುವಂತಹ ಸಾಂಗತ್ಯ. ಅವನು ಯಾರ ಜೊತೆಗಿದ್ದು ಅಂದರೆ ನಾವು ಹೇಳ್ತೀವಿ ಹಾಲು ಅದು ಜೇನು ಜೊತೆಗೆ ಬರ್ತದೆ, ಜೇನಿನ ಜೊತೆಗೆ ಬೆರೆತಾಗ ಅದು ಅಮೃತ ಆಗುತ್ತೆ. ಅದೇ ಹಾಲು ಒಂದು ದೊಡ್ಡ ವಿಷದ ಜೊತೆಗೆ ಬೆರೆದ್ರೆ ವಿಷ ಆಗುತ್ತೆ. ಹಾಲು ಒಳ್ಳೆಯದೇನೆ, ಆದರೆ ಯಾರ ಜೊತೆಗೆ ಬೆರೆಯುತ್ತೆ ಅನ್ನೋದು ಅತಿ ಮುಖ್ಯ. ಸೊ ಇಲ್ಲಿ ಕರ್ಣ ಶ್ರೇಷ್ಠವಾದವನು, ಆದರೆ ಅವನು ಬೆರೆತಿರೋದು ವಿಷದ ಜೊತೆಗೆ. ಹಾಗಾಗಿ ಅವನು ಅಷ್ಟೇ ಪರಾಕ್ರಮಿ, ಒಳ್ಳೆಯತನ ಇದ್ರೂ ಕೂಡ ಅವನ ಒಳ್ಳೆಯತನ ಎಲ್ಲೋ ಮರೆಮಾಚ್ತಾ ಇದೆ. ಅವನಲ್ಲಿರುವಂಥ ದುಷ್ಟತನ ಹೆಚ್ಚು ನಮಗೆ ಕಾಣಿಸ್ತಾ ಇದೆ. ಕಾರಣ ಎಲ್ಲ ದೇವತೆಗಳು ಅರ್ಜುನನ ಪರ. ಇಲ್ಲಿ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ, ಭರತ, ನಳ, ನಹುಷ ಇವರೆಲ್ಲ ನಮ್ಮ ಭಾರತವನ್ನ, ಭರತ ಖಂಡವನ್ನು ಆಳಿದ ಮಹಾನ್ ಚಕ್ರವರ್ತಿಗಳು, ದೈವಿ ಸಮುದ್ರವರು, ಇವರೆಲ್ಲರೂ ಅರ್ಜುನನ ಪರ. ಅದೇ ಮಹಿಷಾಸುರ, ರಾವಣ, ತಾರಕ ಮೊದಲಾದವರು ನಮ್ಮ ಕಡೆ. ನಮಗೆ ಗೊತ್ತು ಮಹಿಷಾಸುರ ಏನು ರಾಕ್ಷಸ, ರಾವಣ ರಾಕ್ಷಸ, ತಾರಕ ರಾಕ್ಷಸ. ಅಂದರೆ ರಾಕ್ಷಸೀಯ ಗುಣ ಹೊಂದಿದವರೆಲ್ಲ ನಮ್ಮ ಕಡೆ, ಅಂದರೆ ಕೌರವರ ಕಡೆ. ಎಲ್ಲ ಒಳ್ಳೆ ಗುಣ ದೈವತ್ವವನ್ನು ಹೊಂದಿದವರೆಲ್ಲ ಪಾಂಡವರ ಕಡೆ. ನಮ್ಮ ಕಡೆ ದೇವರ್ಷಿಗಳು, ಇಂದ್ರಾದಿ ದಿಕ್ಪಾಲಕರೆಲ್ಲರೂ, ವಿದ್ಯಾಧರರು ಕೂಡ ಅರ್ಜುನನ ಕಡೆ ಇದ್ದಾರೆ. ಆದರೆ ನಮ್ಮ ಕಡೆ ಮಾತ್ರ ಇರುವವರೆಲ್ಲ ರಾಕ್ಷಸರು. ಸೊ ಈ ಮಾತನ್ನು ಹೇಳ್ತಾ ಖ್ಯಾತಿ ತೇಜಸ್ತೋಮ ವಿನೀರ ಪ್ರೀತಿ ವಿಕ್ರಮ ಸತ್ಯ ಸಿದ್ಧಿ ವಿಭೂತಿ ಶೌರ್ಯ ತಪ ಶಮಾದಿಗಳು ಆದುಗಾಚೆಯಲ್ಲಿ ಭೀತಿ ಕಾಮ ಕ್ರೋಧ ಕಲಿ ದುರ್ನೀತಿ
ಗುಣಗಳು ಒಳ್ಳೆಯತನಕ್ಕೆ, ಯಾವ ಗುಣಗಳು ಕೆಟ್ಟದಕ್ಕೆ ಅಂತ. ಖ್ಯಾತಿ, ತೇಜಸ್ಸು, ಹಾಗೆ ವೀರ, ಪ್ರೀತಿ, ವಿಕ್ರಮ, ಸತ್ಯ, ಸಿದ್ಧಿ, ವಿಭೂತಿ, ಶೌರ್ಯ, ತಪಸ್ಸು, ಕ್ಷಮೆಗಳು ಅರ್ಜುನನ ಕಡೆ. ಯಾವ ಮನುಷ್ಯನಲ್ಲಿ ಇದೆಲ್ಲವೂ ಇರುತ್ತೋ ಆ ಮನುಷ್ಯ ಬಹುಶಃ ನಾವು ಹೇಳ್ತೀವಿ ದೈವ ಸ್ವರೂಪಿ. ಅಂತಹ ಒಂದು ವ್ಯಕ್ತಿ ಖಂಡಿತವಾಗಿಯೂ ಜೀವನದಲ್ಲಿ ಸುಖವಾಗಿ ಇರುವಂಥವ್ರು, ಎಲ್ಲೂ ತಪ್ಪು ಮಾಡದೆ ಧರ್ಮದಲ್ಲಿ ನಡೆಯುವಂಥವ್ರು. ಸೊ ಅಂಥ ಧರ್ಮದಲ್ಲಿ ನಡೆಯುವ ಮನುಷ್ಯನಿಗೆ ಮಾತ್ರ ಕ್ಷಮಿಸುವಂಥ ಗುಣ ಇರುತ್ತೆ, ಪ್ರೀತಿಸುವಂಥ ಮನಸ್ಸಿರುತ್ತೆ, ಹಾಗೆ ಸಿದ್ಧಿಯನ್ನು ಪಡಿತಾರೆ, ಅವರಲ್ಲಿ ಶೌರ್ಯ ಇರುತ್ತೆ, ತಪಸ್ಸು ಮಾಡುವ ಛಲಾಗಿರುತ್ತೆ. ಸೊ ಇವೆಲ್ಲ ಗುಣಗಳು ಅರ್ಜುನನ ಕಡೆ. ಯಾಕೆಂದರೆ ಅರ್ಜುನನಲ್ಲಿ ಇವೆಲ್ಲ ಗುಣಗಳಿವೆ. ಅದೇ ಭೀತಿ, ಕಾಮ, ಕ್ರೋಧ, ಕಲಿ, ದುರ್ನೀತಿ, ಮದ, ಅಪಖ್ಯಾತಿ, ಮಾನಭಂಗ, ವಿಧುಮ, ಕಪಟತೆಗಳು ಈ ಕಡೆಗಾಲ. ಅಂದರೆ ಕರ್ಣನ ಪಕ್ಷಪಾತ, ಕರ್ಣನ ಪಕ್ಷವನ್ನು ತಗೊಂಡ್ಬರ್ತೀವಿ. ಅಂದರೆ ಇದರಲ್ಲಿ ನೋಡಿದ್ರೆ ನಾವು ಭೀತಿ, ಕಾಮ, ಕ್ರೋಧ ಇದೆಲ್ಲವೂ ಕೂಡ ನಾವು ಹೇಳ್ತೀವಿ ನಮ್ಮಲ್ಲಿ ಆದಷ್ಟು ಇವನ್ನ ಹೊರಗಡೆ ಇಡಬೇಕು. ನಮ್ಮಲ್ಲಿ ಹೆಚ್ಚೆಚ್ಚು ನಾವು ಈ ಗುಣಗಳು ಬೆಳೆಸ್ಕೊಂಡ್ರೆ ನಾವೆಲ್ಲೋ ಮನುಷ್ಯರಾಗಿರೋದಿಲ್ಲ, ನಾವು ರಾಕ್ಷಸರಾಗಲಿಕ್ಕೆ ಮತ್ತೊಂದು ಎಣೆಬೇಡಾಗಿದೆ. ಹಾಗೆ ದುರ್ನೀತಿ, ಮದ ಇರುವಂಥ ಮನುಷ್ಯ ಎಲ್ಲೂ ಸಲ್ಲೋದಿಲ್ಲ. ಆ ಮದನೇ ಎಲ್ಲ ಕಡೆ ಮಾತಾಡಿದ್ರೆ ಅವನನ್ನು ಯಾರು ಸನಿಹಕ್ಕೂ ತೆಗೆದುಕೊಳ್ಳೋದಿಲ್ಲ. ಹಾಗೆ ಕ್ರೋಧ, ನಾವು ಹೇಳ್ತೀವಿ ಏನೇ ಇದ್ರೂ ಕ್ರೋಧ ನಮ್ಮನ್ನೇ ಕೊಲ್ಲುತ್ತದೆ. ಕ್ರೋಧ ಮಾಡಿದ ವ್ಯಕ್ತಿಗೆ ಕ್ರೋಧವೇ ಕ್ರೋಧಾಗ್ನಿಯಾಗಿ ಅವನನ್ನು ಜನಿಸುತ್ತದೆ ಅಂತ ನಾವು ಹೇಳ್ತೀವಿ. ಸೊ ಕ್ರೋಧ ಮಾಡುವ ವ್ಯಕ್ತಿ ಯಾರಿಗೂ ಒಳ್ಳೆ ಹಿತನುಡಿಯಲ್ಲಿ ಮಾತಾಡಿಕೊಂಡು ಅವ್ರ ಜೊತೆಗಿರಲಿಕ್ಕೆ ಸಾಧ್ಯ ಇಲ್ಲ. ಕ್ರೋಧ ಎಂತೆಂಥವರನ್ನ ಕೆಡಿಸ್ಬಿಟ್ಟಿದೆ. ಸೊ ಅಂಥದ್ರಲ್ಲಿ ಈ ಕ್ರೋಧ ಹೊಂದಿರೋ ವ್ಯಕ್ತಿ ಒಳ್ಳೆಯದಲ್ಲ. ಅಂತಹ ಕ್ರೋಧ ಕರ್ಣನ ಪಕ್ಷದಲ್ಲಿದೆ. ಹಾಗೆ ದುರ್ನೀತಿ, ಅಪಖ್ಯಾತಿ ಯಾರಿಗೆ ಇಷ್ಟ ಆಗುತ್ತೆ? ಅಪಖ್ಯಾತಿ ಯಾರಿಗೆ ಬರುತ್ತೆ? ಯಾರು ಕೆಟ್ಟ ಕೆಲಸ ಮಾಡ್ತಾರೋ ಅವ್ರಿಗೆ ಅಪಖ್ಯಾತಿ ಬರುತ್ತೆ. ಸೊ ಅಂತ ಅಪಖ್ಯಾತಿಯು ಕೂಡ ಕರ್ಣನ ಪಾಲಾಗ್ತಾ ಇದೆ. ಸೊ ಕಪಟವಾಗಿ ನಾವು ಒಬ್ಬರನ್ನ ಕಾಡ್ತೀವಿ ಅಂತಂದರೆ ಆ ಕಪಟತೆ ನಮ್ಮನ್ನೇ ಕಾಡುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಈ ಕಪಟತೆಯೂ ಕೂಡ ಕರ್ಣನ ಪಾಲಾಗಿದೆ. ಅಂದರೆ ಇಲ್ಲಿ ಕವಿ ಎಷ್ಟು ಸುಂದರವಾಗಿ ಈ ಒಂದು ಭಿನ್ನವಾದ ಗುಣಗಳನ್ನು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಇಲ್ಲಿ ನಮಗೆ ನಾವು ಹೀಗೆ ನೋಡಬೇಕು ಅಂತಂದರೆ ನಮ್ಮ ಪ್ರಕಾರ ಅರ್ಜುನ ಎಲ್ಲದಕ್ಕೂ ಆ ಒಳ್ಳೆಯದಕ್ಕೆ ಸಂಭೂತ ಅಂತ ಹೇಳ್ಬೋದು. ಅದೇ ಕರ್ಣ ಆ ಕೆಡುಕಿಗೆ ವ್ಯಕ್ತಿತ್ವ ಅಂತ ಹೇಳ್ಬೋದು. ನಿಜವಾದ ಇದರಲ್ಲಿ ಕರ್ಣ ಕೆಟ್ಟವನಲ್ಲ, ಆದರೆ ಅವನಿರುವಂತಹ ಅವನ ಸಾಂಗತ್ಯ ದೋಷದಿಂದ ಅವನು ಕೆಟ್ಟವನಾಗಿ ಅವನಲ್ಲಿ ಎಷ್ಟೇ ಪೌರುಷ ಇದ್ದು, ಎಷ್ಟೇ ಅವನಲ್ಲಿ ಆ ಒಳ್ಳೆಯ ಭಾವನೆಗಳಿದ್ರೂ ಕೂಡ ಇವತ್ತು ಈ ಯುದ್ಧದಲ್ಲಿ ನಾವು ಈ ಗುಣ ವಿಂಗಡಣೆ ಮಾಡಬೇಕಾದ್ರೆ ಎಲ್ಲ ಒಳ್ಳೆ ಗುಣಗಳು ಅರ್ಜುನನ ಪಾಲಾದರೆ ಎಲ್ಲ ಕೆಟ್ಟ ಗುಣಗಳು ಕರ್ಣನ ಪಾಲಾಗುತ್ತೆ. ಎಷ್ಟು ಸುಂದರವಾಗಿ ಇದನ್ನು ಕುಮಾರವ್ಯಾಸರು ನಮಗೆ ಮಾರ್ಮಿಕವಾಗಿ ತಿಳಿಸಿ ಹೇಳಿದಾರಂದ್ರೆ ತಪ್ಪಾಗಲಿಕ್ಕಿಲ್ಲ. ಹಾಗೆ ವಸಿಷ್ಠ ಅಂಗೀರಸ ದಕ್ಷಾದಿಗಳು ಪಾರ್ಥನ ಪಕ್ಷವಾಯಿತು. ಈಚೆಗೆ ಪುಲಸ್ತ್ಯ ಮರೀಚಿ ವಿಶ್ವಾಮಿತ್ರ ಗೌತಮರು ಜಗದ ಜೀವನು ಧಾತು ಮೂಲಾದಿಗಳು ಇಕ್ಕಟ್ಟಾದುದು ಈ ಕಾಳೆಗ ಚತುರ್ದಶ ಭುವನ ಜನ ಸಂಶೋಭವಾಯಿತು. ಈಚೆಗೆ ಪುಲಸ್ತ್ಯ ಮರೀಚಿ ವಿಶ್ವಾಮಿತ್ರ ಗೌತಮರು ಚತುರ್ದಶ ಭುವನ ಜನ ಸಂಶೋಭವಾಯಿತು ಎಂದ. ಗುಣಗಳಾದ ನಂತರ ಸಪ್ತ ಋಷಿಗಳು, ಅದರಲ್ಲೂ ಕೂಡ ಪಾಲು. ನಾವು ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಸಪ್ತ ಋಷಿಯು ಇಲ್ಲಿ ಬಹುಶಃ ನಮ್ಮ
ಒಂದು ಗೋತ್ರಕ್ಕೆ ತಕ್ಕಂಥವರು. ಭೃಗು, ವಶಿಷ್ಠ, ಅಂಗೀರಸ, ದಕ್ಷ ಮೊದಲಾದವರು ಅರ್ಜುನ ಪರಮಾತ್ಮರು. ಅದೇ ಪುಲಸ್ತ್ಯ, ಮರೀಚಿ, ವಿಶ್ವಾಮಿತ್ರ, ಗೌತಮರು ಕರ್ಣನ ಕಡೆ ಆಗ್ತಾರೆ. ಇಲ್ಲ ಅಂದರೆ ಜಗತ್ತಿನ ಜೀವವು ಧಾತು ಮೂಲಗಳು ಕೂಡ ಎರಡು ಪಕ್ಷವಾಯಿತು ಅಂತಾಯಿತು. ಕರ್ಣ ಅರ್ಜುನರ ಕಾಳಗವು ಲೋಕದ ಜನಗಳ ಅಂದರೆ ಸಂಕ್ಷೋಭಕ್ಕೆ ಕಾರಣವಾಯಿತು. ಅಂದರೆ ಎಲ್ಲಿ ಲೋಕದಲ್ಲಿ ಇದೊಂದು ರೀತಿಯಲ್ಲಿ ಆ ಒಂದು ಪಂದ್ಯ ನಡೀತಾ ಇದೆ, ಆ ಪಂದ್ಯದಲ್ಲಿ ನಾನು ನಿನ್ನ ಪರ ಅನ್ನುವಂಥ ಒಂದು ರೀತಿಯಲ್ಲಿ ಎಲ್ಲವೂ ಕೂಡ ಹಂಚಿ ಹೋಗ್ತಾ ಇದೆ. ಎಲ್ಲವೂ ನಾವು ಇವರು ಈ ಕಡೆ ಅವರು ಆ ಕಡೆ ಆ ಪಕ್ಷಗಳನ್ನ ಮಾಡ್ಕೊಂಡು ನೋಡ್ತಾ ಇದ್ದೀವಿ. ಇದು ಲೋಕಕ್ಕೆ ಒಂದು ರೀತಿಯಲ್ಲಿ ಸರಿಯೋ ತಪ್ಪೋ ಅನ್ನುವಂಥದ್ದಕ್ಕೆ ಒಂದು ಕಾರಣೀಭೂತವಾಯಿತು ಅಂತ ಈ ಕವಿ ವರ್ಣಿಸ್ತಾ ಮುಂದೆ ಹೇಳ್ತಿದ್ದಾರೆ. ಲೋಕವಿವರಲಿ ಪಕ್ಷಪಾತವಿದೇಕೆ ನೋಡೈ, ಲೋಕವಿವರಲಿ ಪಕ್ಷಪಾತವಿದೇಕೆ ನಿಮ್ಮ ಕರ್ಣನು ಲೋಕವಿಖ್ಯಾತ ಪ್ರತಾಪನಲ, ನಿಮ್ಮ ಕರ್ಣನು ಪ್ರತಾಪನಲ ಮಹಾದೇವ ಆಕೃತ ತ್ರೇತೆಯಲಿ ಕಾದಿದನೇಕೆ ದಿವಿಜಕ್ಷತ್ರ ಧನುಜಾನೀಕಂ ಈ ಪರಿಚಿತ್ರವಿಲ್ಲ ನಿಮ್ಮ ಕರ್ಣನು ಲೋಕವಿಖ್ಯಾತ ಪ್ರತಾಪನಲ ಅವನೀಶ ಕೇಳೆಂದ. ಲೋಕವೇ ಹೀಗೆ, ಲೋಕ ಎರಡು ಪಕ್ಷವಾಯಿತು. ಹೇಳ್ತಿದ್ದಾನೆ ಧೃತರಾಷ್ಟ್ರನಿಗೆ, ರಾಜ ಪಕ್ಷಪಾತ ಏಕೆ ಈ ಪಕ್ಷಪಾತ ಆಗಿದೆ, ಯಾಕಾಗ್ತಾ ಇದೆ? ನಿಮ್ಮ ಕರ್ಣ ಲೋಕದಲ್ಲಿ ಹೆಸರಾಂತ ಪ್ರತಾಪಿ, ಅಪ್ರತಿಮ ವೀರ ಇವರು, ಆದರೂ ಕೂಡ ಪಕ್ಷಪಾತ ಆಗ್ತಾ ಇದೆ. ತ್ರೇತಾಯುಗದಲ್ಲಿ ಯುದ್ಧ ಮಾಡಿದ ದೇವಮಾನವರು, ಕ್ಷತ್ರಿಯರು ಈ ರೀತಿ ವಿಶಿಷ್ಟರಲ್ಲ. ಅಂದರೆ ಕರ್ಣನ ಪ್ರತಾಪ ಪೌರುಷ ಎಂಥದ್ದು, ಅವನು ಪರಾಕ್ರಮಿ. ಅವನಲ್ಲಿ ಇರುವಂತಹ ಎಷ್ಟೋ ಪೌರುಷವನ್ನು ಯಾರಿಂದಲೂ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲೂ ಕೂಡ ಲೋಕ ಇವತ್ತು ಪಕ್ಷಪಾತ ಮಾಡ್ತಾ ಇದೆ. ಲೋಕ ಎರಡು ಪಕ್ಷ ಆಗಿದೆ. ಯಾಕಿರ್ಬೋದು? ಇಲ್ಲಿ ನಾವು ಯೋಚಿಸಬೇಕಾಗಿರೋ ವಿಷಯ ಏನಂದರೆ, ಕರ್ಣ ನಾಯಕನು, ಖಳನಾಯಕನು. ಮಹಾಭಾರತ ಕಥೆಯಲ್ಲಿ ಉದ್ದಕ್ಕೂ ಕರ್ಣನ ಘನತೆ ಮತ್ತು ಅವನ ದುಷ್ಟತೆ ಎರಡೂ ನೋಡ್ತೀವಿ ನಾವು. ಘನತೆಯಲ್ಲಿ ನೋಡ್ತೀವಿ, ಅವನು ದಾನವೀರ, ಯಾರೇನು ಕೇಳಿದ್ರು ಕೊಟ್ಬಿಡುವಂಥದ್ದು, ಎಲ್ಲ ಕಡೆಯೂ ಎಲ್ಲರಿಗೂ ಒಳಿತನ ಮಾಡುವಂಥದ್ದು. ಆದರೆ ಅದೇ ರೀತಿ ಕೆಲವೊಂದು ವಿಷಯದಲ್ಲಿ ದುಷ್ಟತೆಯನ್ನು ಮೆರೆದವನು, ಹೆಣ್ಣನ್ನು ಕೀಳಾಗಿ ಕಂಡವನು. ಒಂದು ಸಭಾಪರ್ವದಲ್ಲಿ ಬರುವಂಥ ಉಲ್ಲೇಖ ಇದೆ. ಹಾಗೆ ಇವನಲ್ಲಿ ಎರಡೂ ಗುಣಗಳು ಪ್ರದರ್ಶನ ಆಗಿದೆ. ಒಂದು ಒಳ್ಳೆಯ ಗುಣ ಆದರೆ ಇನ್ನೊಂದು ಕಡೆ ದುಷ್ಟ ಗುಣ. ಸೊ ಇದು ಎಲ್ಲೋ ಒಂದು ಕಡೆ ಈ ಕರ್ಣ ಯಾಕೆ ಹೀಗಾದ ಅಂತಂದರೆ, ಅವನಲ್ಲಿರುವಂತಹ ಒಂದು ನಕಾರಾತ್ಮಕ ಭಾವನೆ. ಕರ್ಣನ ಒಂದ್ಸರಿ ನಾವು ಹೀಗೆ ಹೋಲಿಸೋದಾದರೆ, ಕರ್ಣ ಹೇಗಪ್ಪ ಅಂದರೆ ಕೆಟ್ಟು ಹೋದ ಸಿಹಿ ಮಾವು. ಸಿಹಿ ಮಾವು ಇಷ್ಟ ಎಲ್ಲರಿಗೂ, ಆದರೆ ಕೆಟ್ಟು ಹೋದರೆ ತಿಂತೀವ ನಾವು ಅದನ್ನು. ಸೊ ಹಾಗಾಗಿ ಕರ್ಣನ ಎಲ್ಲೋ ನಾವು ಹೀಗೆ ಬಳಸಿ ಹೇಳ್ಬೋದು, ಕೆಟ್ಟು ಹೋದ ಸಿಹಿ ಮಾವು ಎಂದರೆ ಇದು ಉತ್ಪ್ರೇಕ್ಷೆ ಆಗಲಿಕ್ಕಿಲ್ಲ. ಒಬ್ಬ ಅದ್ಭುತ ಮನುಷ್ಯನಾಗಿದ್ದ ಅವನು ಕಹಿ ಭಾವನೆಯಲ್ಲಿ ಬಂಡವಾಳ ಹೂಡಿದ್ದರಿಂದ ಪೂರ್ತಿಯಾಗಿ ಕೆಟ್ಟುಬಿಟ್ಟನಲ್ವಾ? ಇಲ್ಲ ಅಂದರೆ ಅವನು ಮಹಾಪರಾಕ್ರಮಿ, ಅಪ್ರತಿಮ ಶೂರನೇ. ಆದರೆ ಅವನಲ್ಲಿರುವಂಥ ಕಹಿ ಭಾವನೆ ಅವನನ್ನು ಇನ್ನೂ ಕಹಿ ಮಾಡಿದ ವಿನಃ ಅವನನ್ನು ಸಿಹಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದನ್ನೇ ಇಲ್ಲಿ ಕವಿ ಇಷ್ಟೊಂದು ಸುಂದರವಾಗಿ ಬಳಸಿದ್ದಾರೆ. ಮುಂದೆ ನೋಡೋಣ. ಅರಸ ಕೇಳಲಿ ಶಕ್ರ ಸೂರ್ಯನ ಮರುತನವೋ ಮೇಳು ಮಧ್ಯಾಚರಣೆಗಳ ನಾಟಕವೋ ಮೇಳು ಸಾಂಸಾರಿಕ ಭ್ರಮೆಯೋ
ಹಲವಾರು ಊಹೆಗಳು. ಎಲ್ಲರೂ ಊಹಿಸ್ತಾ ಇರೋದೇನು, ದೇವತೆಗಳಲ್ಲಿ ಆ ವಾಗ್ದಾದ ಧ್ವನಿ ಜೋರಾಯಿತಂತೆ, ರಾಜ ಕೇಳು ಕೇಳು ಏನು ಹೇಳ್ತಿದ್ದಾರೆ ಅಂತ. ಸೂರ್ಯ ಚಂದ್ರರ ಮರಳುತನವು ಮನುಷ್ಯರಂತೆ ನಡೆಯುವ ನಾಟಕವು. ಇದು ಒಂದು ರೀತಿಯಲ್ಲಿ ನಾಟಕ ಥರ ಅನ್ನಿಸ್ತಾ ಇದೆ. ದೇವರಲ್ಲಿ ಮಧ್ಯದಲ್ಲಿ, ಅದು ಈ ಗ್ರಹಗಳಲ್ಲಿ, ದೇವರಲ್ಲಿ, ಎಲ್ಲರಲ್ಲೂ ಒಂದು ರೀತಿಯಲ್ಲಿ ನಾಟಕದ ಥರ ಯಾರು ಮೇಲು ಯಾರು ಕೀಳು ಅನ್ನುವಂತಹ ಒಂದು ಪ್ರಸಂಗ ಅಲ್ಲಿ ನಡೀತಾ ಇದೆ. ಇದು ಒಂದು ರೀತಿಯಲ್ಲಿ ನಾಟಕವೋ ಅಥವಾ ಸಾಂಸಾರಿಕ ಭ್ರಮೆಯೋ, ಒಂದು ರೀತಿಯಲ್ಲಿ ಭ್ರಮೆ ಅನ್ನಿಸ್ತಾ ಇದೆ. ಯುದ್ಧ ಶುರು ಪ್ರಾರಂಭವಾಗಿಲ್ಲ, ಯುದ್ಧದಲ್ಲಿ ಒಬ್ಬರೊಬ್ಬರು ನಿಂತ್ಕೊಂಡು ನೋಡ್ತಿದ್ದಾರೆ, ಯುದ್ಧ ಇನ್ನು ಪ್ರಾರಂಭ ಆಗಬೇಕು. ಅದಾಗಲೇ ನಾವು ನೋಡ್ತಾ ಇರೋದು ಅಲ್ಲಿ 2 ಪಂಗಡಗಳಾಗಿದೆ, 2 ಪಕ್ಷಗಳಾಗಿದೆ. ಒಂದು ರೀತಿಯಲ್ಲಿ ನೋಡಲಿಕ್ಕೆ ಒಂದು ಸಾಂಸಾರಿಕ ನಾಟಕ ಥರ ತೋರ್ತದೆ. ಯಾಕೆಂದರೆ ಕೆಲವರು ಅರ್ಜುನನ ಪಕ್ಷ, ಇನ್ನು ಕೆಲವರು ಕರ್ಣನ ಪಕ್ಷ. ಒಂದು ಕಡೆ ನಾವು ನೋಡ್ತಾ ಇದ್ದೀವಿ ಏನಂದ್ರೆ, ಅರ್ಜುನನು ಧೀರ ಲೋಕೈಕ ವೀರ ಎಂದು ಒಂದು ಕಡೆ ಕೂಗಿದರೆ ಭಲೆ ಎಂದು ಪ್ರೋತ್ಸಾಹಿಸುವುದು ಇನ್ನೊಂದು ಕಡೆ ಅಂತೆ. ಹಾಗೆ ಇನ್ನೊಂದು ಕಡೆ ಹೇಳ್ತಿದ್ದಾರಂತೆ, ಅರ್ಜುನನಿಗೆ ಕರ್ಣನಿಗೆ ಅರ್ಜುನನು ಸರಿಯೇ, ಕರ್ಣನ ಮುಂದೆ ಅರ್ಜುನ ನಿಲ್ಲಕ್ಕೆ ಸಾಧ್ಯನೇ ಅಂದ್ರೆ ಅಲ್ಲಿ ಕರ್ಣನ ಪರವಾಗಿ ನಿಂತವರು ಆ ರೀತಿಯಾಗಿ ಕರ್ಣನಿಗೆ ಪ್ರೋತ್ಸಾಹಿಸಿದ್ದಾರಂದ್ರೆ ಏನಂದ್ರೆ, ನೀನು ಅರ್ಜುನನಿಗಿಂತ ಬಲಿಷ್ಠನಾದವರು, ನಿನಗೆ ಅರ್ಜುನ ಸರಿ ಸಮಾನ ಅಲ್ಲ ಅಂತ. ಸೊ ಈ ರೀತಿಯಾಗಿ ನಡಿಬೇಕಾದ್ರೆ ಮುಂದೆ ಎರಡಿಟ್ಟ ಜಗದಾಳಾಪವನು ಕರ್ಣಾರ್ಜುನನ ಪಕ್ಷೋಪಚಾರ ಪ್ರಕಟ ಕಲಹ ಕಠೋರ ಕಳಕಳವ ಆ ಪುರಂದರ ಕಮಲ ಸಖರು ಆ ಪುರಂದರ ಕಮಲ ಸಖರ ಆಟೋಪವರು ಭುವನಾಪ ಘಾತವನು ಆ ಪಿತಾಮಹನರಿಗೂ ಸಂತೈಸಿದನು ಆ ಪುರಂದರ ಕಮಲ ಸಖರ ಆಟೋಪವರು ಭುವನಾಪಘಾತವನು ಆ ಪಿತಾಮಹನರಿಗೂ ಸಂತೈಸಿದನು ಸಾದರಿ. ಹೀಗೆ ಎರಡು ಬರಿಯಾಗಿ ಎರಡಾದ ಜನರ ಮತ್ತು ದೇವತೆಗಳ ಕಲಹವನ್ನು, ಪಕ್ಷಪಾತದ ಕಲಹವನ್ನು, ಅದರ ಕಠೋರ ಮುಖವನ್ನು ಸಹಿಸಲಿಕ್ಕೆ ಅಸಾಧ್ಯವಾಯಿತಂತೆ. ಎಲ್ಲರೂ ತಮ್ಮ ತಮ್ಮ ಚಿತ್ತಕ್ಕೆ ಬಂದ ಹಾಗೆ ಪಕ್ಷಪಾತವನ್ನು ಮಾಡ್ತಾ ಇರೋದನ್ನು ನೋಡ್ಲಿಕ್ಕೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಅದರಲ್ಲೂ ವಿಶೇಷವಾಗಿ ಒಂದು ಕಡೆ ದೇವೇಂದ್ರ, ಇನ್ನೊಂದು ಕಡೆ ಸೂರ್ಯ. ಯಾಕೆ ಇವರು ವಿಶೇಷ ಅಂತಂದ್ರೆ, ದೇವೇಂದ್ರನ ಮಗ ಅರ್ಜುನ, ಸೂರ್ಯನ ಮಗ ಕರ್ಣ. ಇವರು ಪಕ್ಷಪಾತ ಮಾಡಿದಲ್ಲಿ ಏನಾಗ್ಬೋದು? ಕೋಲಾಹಲವೇ ಅಲ್ವಾ, ಜಗತ್ತಿಗೆ ಕಂಟಕ. ಯಾಕಂದ್ರೆ ಈ ಇಬ್ಬರು ತುಂಬಾ ಮುಖ್ಯ ಪ್ರಮುಖರು. ಏನಾದ್ರೂ ಇವರ ಮಧ್ಯದಲ್ಲಿ ಪಕ್ಷಪಾತ ಬಂದ್ಬಿಟ್ರೆ, ಸೂರ್ಯ ಮತ್ತೆ ದೇವೇಂದ್ರನಲ್ಲಿ ಸಮಸ್ಯೆಗಳು ಎದುರಾದ್ರೆ ಎಲ್ಲವೂ ಲೋಕವೇ ಅಲ್ಲೋಲ ಕಲ್ಲೋಲ ಆಗ್ಬೋದು. ಇದನ್ನು ಅರಿತಂತ ಬ್ರಹ್ಮ, ಓಹೋ ಇದನ್ನು ನಾನು ಇವಾಗಲೇ ಸರಿಪಡಿಸಬೇಕು. ಯಾಕಂದ್ರೆ ಈ ಪಕ್ಷಪಾತದ ಒಂದು ಹೆಸರಿನಲ್ಲಿ ಸೂರ್ಯ ಮತ್ತು ದೇವೇಂದ್ರ ಏನಾದರೂ ಇಬ್ಬದಿಯಲ್ಲಿ ಹೋಗ್ಬಿಟ್ರೆ ಕಷ್ಟ ತಪ್ಪಿದ್ದಲ್ಲ ಅಂತ ಹೇಳ್ಬಿಟ್ಟು ಬ್ರಹ್ಮ ಮುಂದೆ ಬಂದು ಮಧ್ಯದಲ್ಲಿ ಬಂದು ಸೂರ್ಯನಿಗೂ ಮತ್ತೆ ದೇವೇಂದ್ರನಿಗೂ ಸಮಾಧಾನ ಪಡ್ತಾ ಇದ್ದಾನಂತೆ. ಯಾಕಂದ್ರೆ ಬ್ರಹ್ಮನಿಗೆ ತಾನೇ ಕಷ್ಟ, ಆಮೇಲೆ ಏನಾದರೂ ಕೋಲಾಹಲ ಆದರೆ ಅವನೇ ಅದನ್ನು ಸರಿಪಡಿಸಬೇಕು. ಹಾಗಾಗಿ ಮುಂಚಿತವಾಗಿ ನಿರ್ಧಾರ ತೆಗೆದುಕೊಂಡು ಅಲ್ಲಿ ಸೂರ್ಯನಿಗೂ ಸಮಾಧಾನಿಸ್ತಾ ಇದ್ದಾನೆ, ಇಲ್ಲಿ ಇಂದ್ರನಿಗೂ ಸಮಾಧಾನಿಸ್ತಿದ್ದಾನೆ. ಇದರಿಂದ ಲೋಕಕ್ಕೆ ಕಲ್ಯಾಣ ಅನ್ನುವಂಥ ವಿಷಯವನ್ನ ಕವಿ ತುಂಬಾ ಸುಂದರವಾಗಿ ವರ್ಣಿಸಿದ್ದಾರೆ. ಅರಸ ಚಿತ್ತೈಸೋ ಉಭಯ ಬಲದುಬ್ಬರದ ಬಹುವಿಧ ವಾದ್ಯರವದ ಉಬ್ಬರವ ಕಳಿಸಿತು ಪಾಠಕರ ನಿಖರ ನಿರ್ಘೋಷ ಸುರರ ಕಳವಳವು ಈ ಧ್ವನಿಯನ್ನು ಉತ್ತರಿಸಿ
ಬರುಗ ಜವ ಜವ ನಡೆದರದೊಳಕ್ಕಿತು ಕರ್ಣಪಾರ್ಥರ ಚಾಪಟಂಕಾರ ಕರ್ಣಪಾರ್ಥರ ಚಾಪಟಂಕಾರ ಬರುಗ ಜವ ಜವ ನಡೆದರದೊಳಕ್ಕಿತು. ಯಾವುದೇ ಯುದ್ಧ ಅಂದರೆ ಕೆಲವೊಂದು ವಾದ್ಯಗಳು, ಕೆಲವೊಂದು ಘೋಷಗಳು ನಡೆಯಿತು. ಇಲ್ಲಿ ಎರಡೂ ಸೇನೆಗಳ ರಣವಾದ್ಯಗಳು ಉಚ್ಚ ಧ್ವನಿಯಲ್ಲಿ ಮಂದಿ ಮಾಂಗದರ ಘೋಷಗಳ ಧ್ವನಿಯನ್ನು ಮುಟ್ಟಿದಂತೆ, ದೇವತೆಗಳ ಮಾತಿನ ಸದ್ದು ಅದನ್ನು ಮೀರಿಸ್ತಂತೆ. ಇಲ್ಲಿ ಸೈನಿಕರು ಮಾಡುವಂತಹ ಘೋಷಗಳು ಒಂದಾದರೆ, ದೇವತೆಗಳು ಮಾತಿನ ಚಕಮಕಿ ಅದು ಎಷ್ಟು ಉತ್ತಮದಲ್ಲಿತ್ತು ಅಂತಂದರೆ ಈ ಘೋಷಗಳನ್ನು ಕೂಡ ಅದು ಮೀರಿಸಿದಂತಾಯಿತು. ಇದೆಲ್ಲದರ ಮಧ್ಯದಲ್ಲಿ ಕರ್ಣಪಾರ್ಥರು ಅವರಲ್ಲಿರುವಂತಹ ಧನಸ್ಸುಗಳು, ಎಂಥ ಧನಸ್ಸುಗಳು, ಅಂಥ ಧನಸ್ಸುಗಳ ಜೇಂಕಾರವೂ ಕೂಡ ಅದನ್ನು ಅವ್ರಿಗೆ ಕೇಳಿಸಿರುವಂತೆ, ಅಂದರೆ ಈ ಅವರ ಜೇಂಕಾರ, ಧನಸ್ಸಿನ ಜೇಂಕಾರ ಕೂಡ ಈ ದೇವತೆಗಳ ಮಾತು ಘೋಷಗಳನ್ನು ಮೀರಿಸಿತು ಅಂತಾಯಿತು. ಸೊ ಮೀರಿಸಿ ಮುಂದೆ ಅಳವಿಯಂಕೆಯ ಮೀರಿ ರಥರಥ ಹಳಚಿದವೋ ಬಹುಮಾನದಲ್ಲಿ ಬೆಕ್ಕರಿಸಿದ ಮುರೇಗಾಲ ವಾಚಿಯ ನಡಿಯ ಲಹರಿಯಲಿ ಬಹುಮಾನದಲ್ಲಿ ಬೆಕ್ಕರಿಸಿದ ಮುರೇಗಾಲ ವಾಚಿಯ ಲಳಿಯ ಲಹರಿಯಲಿ ಹೊಳೆದ ಬೆಳಗನವೋ ಸುಭಟರ ಮಗನೆ ಭಂಗಿಯ ನುಡಿಯ ಸೋದರು ಬೇಕೆ ಸೆಳೆದುದು ಜನದ ಕಣ್ಣನವ ಸುಭಟರ ಮಗನೆ ಭಂಗಿಯರೇ ಉಳಿಯ ಸೋದರ ರೇಖೆ ಸೆಳೆದುದು. ಯುದ್ಧ ಪ್ರಾರಂಭವಾಗಿದೆ. ವೇಗದಿಂದ ಚಲಿಸುವ ಕುದುರೆಗಳು ಆ ಗತಿಯಿಂದ ರಥಗಳೆರಡು ತಮ್ಮ ಚಲನೆಯ ಸತ್ವವನ್ನು ಮೀರಿ ಒಂದರೊಡನೆ ಒಂದು ಹಳಚಿದವಂತೆ. ಸಾರಥಿಗಳಿಬ್ಬರು ಎಡಬಲ್ಲದ ವಾಗೆಗಳ ಸನ್ನೆಯಿಂದ ವಿಚಿತ್ರ ಗತಿಗಳಲ್ಲಿ ರಥಗಳನ್ನು ನಡೆಸುತ್ತಿದ್ದುದು ಜನರ ನೋಟವನ್ನು ಸೆಳೆಯಿತಂತಾಯಿತು. ಯಾಕಂದರೆ ಕರ್ಣನ ಸಾರಥಿ ಶಲ್ಯ ಅವನು ಮಹಾಪರಾಕ್ರಮಿ, ಹಾಗೆ ಅರ್ಜುನನ ಸಾರಥಿ ಕೇಳಬೇಕೆ ಶ್ರೀಹರಿ ಪಾರ್ಥ. ಸೊ ಈ ಇಬ್ಬರು ಸಾರಥಿಯರು ಈ ರಥಗಳನ್ನ ನಡೆಸ್ತಾ ಇರೋದನ್ನ ನೋಡೋದಕ್ಕೆ ಒಂದು ರೀತಿಯಲ್ಲಿ ಕಣ್ಣಿಗೆ ಹಬ್ಬ. ಸೊ ಇದನ್ನ ಎಲ್ಲರೂ ಹೃದಯ ತುಂಬಿ ಕಣ್ ತುಂಬಿ ನೋಡ್ತಿದ್ದಾರಂತೆ. ನೋಡ್ತಾ ನೋಡ್ತಾ ಉಪ್ಪರಿಸಿ ನಡೆಯತ್ತು ಸೋದರ ಚಾಪರಣೆಗಳ ಮೀರಿ ಖುರದಲ್ಲಿ ಕೊಪ್ಪರಿಸಿ ಹೊಯ್ದಾಡಿದವೋ ಖುರದಲ್ಲಿ ಕೊಪ್ಪರಿಸಿ ಹೊಯ್ದಾಡಿದವೋ ಹೇಷಿಗದ ಹಲ್ಲಡಿಯ ದರ್ಪದಲ್ಲಿ ತೇಜಿಗಳು ತೇಜಿಯ ತಪ್ಪಡಿಗೆ ಲಟಕಟಿಸಿದವೋ ರಣವೊಪ್ಪಿತೈ ಕರ್ಣಾರ್ಜುನರ ರಥವಾಜಿವಾಜಿಗಳ ರಣವೊಪ್ಪಿತೈ. ಸಾರಥಿಗಳಿಬ್ಬರು ಚಪ್ಪರಿಸಲು, ಅಂದರೆ ಆ ಕುದುರೆಗಳಿಗೆ ನಾವು ಹೇಳ್ತೀವಲ್ಲ, ಇವತ್ತು ಬಾರಿಸಿದ್ರೆ ಆ ಕುದುರೆಗಳು ಅತಿ ವೇಗದಿಂದ ಚಲಿಸಿ ಕುರಗಳಿಂದ ಹೊಡೆದಾಡಿ ಕೇಶಿತವನ್ನು ಹೊಮ್ಮಿಸುವಂತೆ ಅಲ್ಲೆಲ್ಲ ಮಣ್ಣು ಧೂಳುಗಳನ್ನ ಒಂದು ರೀತಿಯಲ್ಲಿ ಪ್ರಸರಿಸುತ್ತಾ ತೇಜಿಗಳು ಲಟ ಕಟಿಸುತ್ತಾ ಒಂದನ್ನೊಂದು ಹಳಚಿದೆವು ಅಂತ ಹೇಳ್ತಾ ಮುಂದೆ ಹೇಳ್ತಿದ್ದಾರೆ, ಅರಸ ಕೇಳು. ಅರಸ ಕೇಳೇನೆಂದೆನೈ ಕಪಿವರನ ಕೋಲಾಹಲವ
ಮೊದಲನೇ ಅಗ್ನಿ ವರ್ಣನನ್ನು ಕೇಳಿಬಿಟ್ಟು ಗಾಂಡೀವ ಧನಸ್ಸು ಕೊಟ್ಟಿದ್ದಂತ ಇದೆ. ಆ ಗಾಂಡೀವ ಧನಸ್ಸು ಅಷ್ಟೇ ಅಲ್ಲದೆ ಅದರ ಜೊತೆಗೆ ಕೊಟ್ಟಿದ್ದು ಈ ಕಪಿ ಇರುವಂಥ ಅಂದರೆ ಹನುಮ ಇರುವಂಥ ಹನುಮ ಧ್ವಜವನ್ನು, ಅದರ ಜೊತೆಗೆ ಅಕ್ಷಯವಾಗಿರುವಂತಹ ಬತ್ತಳಿಕೆ, ಬಾಣಗಳ ಬತ್ತಳಿಕೆ ಅಂದರೆ ಯಾವಾಗಲೂ ಮುಗಿದೇ ಇರುವಂಥದ್ದು. ಇದು ಎರಡನ್ನೂ ಕೂಡ ಅರ್ಜುನನಿಗೆ ಅಗ್ನಿಯ ವರ್ಣನ ಮುಖಾಂತರವಾಗಿ ಕೊಡಿಸಿದಂಥದ್ದು. ಹಾಗಾಗಿ ಯಾವಾಗಲೂ ಕೂಡ ಹನುಮ ಧ್ವಜ ಅಂತ ಹೇಳ್ತೀವಿ ನಾವು. ಅಂದರೆ ಆ ಧ್ವಜದ ಮೇಲೆ, ಅರ್ಜುನನ ರಥದ ಮೇಲಿರುವಂಥ ಧ್ವಜದಲ್ಲಿ ಹನುಮಂತ ಸ್ಥಿರನಾಗಿದ್ದಾನೆ ಅಂತ. ಈ ಹನುಮಂತ ಸಾಮಾನ್ಯನೇ ಅಲ್ಲ. ಈ ಹನುಮಾನ್ ಧ್ವಜ ಅದು ಹೇಗೆ ಅಂತಂದರೆ ಅವನು ಅದರಲ್ಲಿ ಅಂದರೆ ಅವನು ಯುದ್ಧಕ್ಕೆ ಪರೋಕ್ಷವಾಗಿ ಬರುವಂಥದ್ದು. ಅವನು ಪಾದದ ಪಂಜುಗಳಿಂದ ಕದನವನ್ನು ಆಹ್ವಾನಿಸಿ ಕೈಗಳಿಂದ ಕಾದಾಡುವಂತೆ ಬಾಲವನ್ನು ಕರ್ಣನ ಹೇಮಧ್ವಜಕ್ಕೆ ಹಲಿಗೆಯ ಪಕ್ಕದಲ್ಲಿ ಹೋಯ್ದಂತೆ. ಅಂದರೆ ಅವನ ತೇಜಸ್ ಹೇಗಿತ್ತಂತ ಅಂದರೆ ಆ ಧ್ವಜದಿಂದನೇ ಅವನು ಕರ್ಣನಿಗೆ ಒಂದು ರೀತಿಯಲ್ಲಿ ಭಯವನ್ನು ಹುಟ್ಟಿಸಿದನಂತ ಈ ಒಂದು ಪದ್ಯದಲ್ಲಿ ನಾವು ತಿಳ್ಕೊಳ್ಬೋದು. ಹಾಗಾಗಿ ಆ ಹನುಮ ಧ್ವಜ ಅಷ್ಟೊಂದು ವಿಶೇಷವಾದಂಥದ್ದು. ಸೊ ಹಾಗೆ ಮುಂದೆ ಹೇಳ್ತಾರೆ ಕವಿ, ಏನ ಹೇಳುವೆ ಸೂತತನದ ಅಭಿಮಾನವ, ಏನ ಹೇಳುವೆ ಏರಿದ ಪರಿಯನು ಸೂತತನದ ಅಭಿಮಾನವ, ಏರಿದ ಪರಿಯನು ಏನ ಹೇಳುವೆ ಆವೇಶಾನುರೂಪ ವಿಚೇಷ್ಟೆಯನು ಲೋಕೈಕ ಚೇಷ್ಟತನ ನೀನೆನಗೆ ಸಾರಥಿತನದಲ್ಲಿ ಸಮಾನನೇ, ನೀನೆನಗೆ ಸಾರಥಿತನದಲ್ಲಿ ಸಮಾನನೇ, ಹಣ ತುರುಗ ಹೃದಯ ಜ್ಞಾನ ನಿನಗೇಕೆ ಎನ್ನುತ್ತ ಶಲ್ಯನ ಜರಿದನು ಅಸುರಾರಿ. ಲೋಕದ ವರ್ತನೆಯನ್ನೇ ನೇಮಿಸುವ ಶ್ರೀಕೃಷ್ಣ ಮುರಾರಿ ಸಾತ್ವಿಕನದ ವೇಷಕ್ಕನುಗುಣವಾಗಿ ವರ್ತನೆಯನ್ನು ಏನು ಹೇಳಲಿ, ಅವನು ಶಲ್ಯನಿಗೆ ವ್ಯಂಗ್ಯ ಮಾಡ್ತಾ ಇರೋದು. ಏನು ಹೇಳ್ತಾ ಇದ್ದಾರೆ ಅಂದರೆ, ಶಲ್ಯ ನಿನಗೆ ಅಶ್ವಹೃದಯ ಜ್ಞಾನವಿರುವುದು ದಂಡಕ್ಕೆ, ನೀನೇನೋ ಸಾರ್ಥಿಯಾಗೇನೋ ಬಂದ್ಬಿಟ್ಟಿದೆಯಾ, ಆದರೆ ನಿನಗೆ ಈ ಕುದುರೆಯ ಬಗ್ಗೆ ಏನೂ ಗೊತ್ತಿಲ್ಲ, ಅಶ್ವಹೃದಯದ ಬಗ್ಗೆ ಏನೂ ಗೊತ್ತಿಲ್ಲ, ನೀನು ಅದು ಸಾರ್ಥಿಯಾಗಿ ದಂಡಾನೆ ಅಂತ. ಸಾರ್ಥಿತನದಲ್ಲಿ ನಿನಗೆ ನೀನು ನನಗೆ ಸಮಾನನೇ, ನಾನು ಇಲ್ಲಿ ಸಾರ್ಥಿಯಾಗಿ ಕೂತ್ಕೊಂಡಿದ್ದೀನಿ, ನೀನು ಸಾರ್ಥಿಯಾಗಿ ಬಂದಿದೆಯಾ, ಆದರೆ ನಿನಗೆ ಎಲ್ಲಿ ಆ ಸಾರಥ್ಯ ಗೊತ್ತಿದೆ, ಎಲ್ಲಿ ನಿನಗೆ ಅಶ್ವಹೃದಯ ಗೊತ್ತಿದೆ, ನೀನು ನನಗೆ ಸರಿಸಮಾನ ಆಗಲಿಕ್ಕೆ ಸಾಧ್ಯನೇ ಅಂತ ಮುರಾರಿ ಶಲ್ಯನಿಗೆ ಒಂದು ರೀತಿಯಲ್ಲಿ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾನೆ. ಅದಕ್ಕೆ ಗೋರಕ್ಷಕನೇ ಪಶುಪಾಲಕರ ಮಕ್ಕಳು ಅಶ್ವಹೃದಯ ಪ್ರಕಟ ವಿಜ್ಞಾನಗಳು ಉದಿಸಿದರೆ ವಿಶೇಷವದ ವಿಕಳರಾಗು ಇದರೆತ್ತಬಲ್ಲೆವು ವಿಕಳರಾಗು ಸಕಲ ಗುಣ ಸರ್ವಜ್ಞ ನಿನಗೆ ಪರ ವಿಡಂಬನವೇಕೆ ಎನ್ನುತ್ತ ಮೂದರಿಸಿದನು ಶಲ್ಯ. ಮುರಾರಿ ಶ್ರೀಕೃಷ್ಣ ಪರಮಾತ್ಮ ಶಲ್ಯನಿಗೆ ಆ ರೀತಿ ವ್ಯಂಗ್ಯ ಮಾಡಿದಾಗ ಶಲ್ಯ ಏನು ಕಡಿಮೆನೆ. ಶಲ್ಯ ಹೇಳ್ತಾರಂತೆ, ಅಯ್ಯೋ ದನ ಕಾಯೋನೆ, ಗೊಲ್ಲನೆ. ನೋಡಿ ಇಲ್ಲಿ ಹೇಗೆ ಅಂತಂದ್ರೆ, ಪರಮಾತ್ಮ ಹೌದು, ಪರಮಾತ್ಮ ನನ್ನ ಹೃದಯದಲ್ಲಿ, ಆದರೆ ಈಗ ಯುದ್ಧ ಭೂಮಿಯಲ್ಲಿ ನೀನು ಸಾರಥಿ, ನಾನು ಸಾರಥಿ, ನೀನು ನನಗೆ ವ್ಯಂಗ್ಯ ಮಾಡಿದ್ರೆ ನಾನು ಇರ್ತೇನೆ. ನೀನು ಯಾರು? ನೀನು ದನ ಕಾಯೋನು, ಗೊಲ್ಲನು, ಮಕ್ಕಳಿಗೆ ಅಶ್ವಹೃದಯದ ಜ್ಞಾನ ಹುಟ್ಟಿದೆ. ಇದೊಂದು ವಿಶೇಷ ಸಂಗತಿ. ಅಂದರೆ ಗೊಲ್ಲರ ಮಕ್ಕಳಿಗೆ ಅಶ್ವಹೃದಯದ ಜ್ಞಾನ
ಹುಟ್ಟಿದೆ, ನನಗಿಲ್ಲ ಹೌದು, ಬಟ್ ಗೊಲ್ಲರ ಮಕ್ಕಳಿಗಾದ್ರೂ ಹುಟ್ಟುತ್ತಾ ಅಂತ. ಇದೊಂದು ವಿಶೇಷ ಸಂಗತಿ, ನಮಗೆಲ್ಲ ಇದು ಗೊತ್ತಿಲ್ಲವೇ? ಸಕಲ ಗುಣಭರಿತ ಸರ್ವಜ್ಞನಾದ ನಿನಗೆ, ಅಂದರೆ ಅಲ್ಲಿ ಭಗವಂತನಿಗೆ ಒಂದು ರೀತಿಯಲ್ಲಿ ನಾವು ಅಂತ ಹೇಳ್ತೀವಿ, ಅಂದರೆ ಒಂದು ರೀತಿಯಲ್ಲಿ ವ್ಯಂಗ್ಯನೂ ಮಾಡ್ತಾ ಇದ್ದಾನೆ. ಹಾಗೆ ಹೇಳ್ತಿದ್ದಾನೆ, ನೀನು ಯಾರು? ಪರಮಾತ್ಮ ಸರ್ವಜ್ಞನಿಗೆ, ನಿಮಗೆಲ್ಲ ಅರ್ತಿದೆ, ಎಲ್ಲ ಗೊತ್ತಿರುವಂಥವ್ರು ನೀವು. ನಿನಗೆ ಈ ಬಕ ವಿಡಂಬನೆ ಏಕೆ? ಬಕ ಅಂದರೆ ಈ ಪಕ್ಷಿ, ಕೊಕ್ಕರೆ. ಈ ಕೊಕ್ಕರೆ ಯಾವಾಗಲೂ ನೀರಿನಲ್ಲಿ ಒಂದು ಕಾಲದಲ್ಲಿ ನಿಂತ್ಕೊಳ್ಳುತ್ತದೆ, ನಿಂತುಕೊಂಡು ಧ್ಯಾನ ಸ್ಥಿತಿಯಲ್ಲಿ ಇರ್ತದೆ. ಅದು ಧ್ಯಾನ ಮಾಡ್ತಾ ಇರುತ್ತಾ? ಇಲ್ಲ, ಅದು ಏನೋ ಮೀನುಗಳು ಬರಲಿ ತಾನು ಹಿಡಿಬೇಕು ಅನ್ನೋಂಥ ಒಂದು ಇದರಲ್ಲಿ ನಿಂತಿರುತ್ತೆ. ಆದರೆ ನೋಡೋದರಿಗೆ ಏನಿರುತ್ತೆ, ಓ ಇದು ಧ್ಯಾನ ಮಾಡ್ತಿದೆ, ಒಂಟಿ ಕಾಲಲ್ಲಿ ನಿಂತು ಧ್ಯಾನ ಮಾಡ್ತಿದೆ ಅಂತ. ಸೊ ಅದಕ್ಕೆ ನಾವು ಹೇಳ್ತೀವಿ ಬಕ ವಿಡಂಬನೆ ಅಂದರೆ ಕೊಕ್ಕರೆ, ಅದೊಂದು ರೀತಿಯಲ್ಲಿ ವ್ಯಂಗ್ಯ ಅಥವಾ ಅಪಹಾಸ್ಯ ಅಂತ ಹೇಳ್ಬೋದು. ಸೊ ಹಾಗಾಗಿ ಶ್ರದ್ಧೆ ಹೇಳ್ತಿದ್ದಾನಂತೆ ಶ್ರೀಹರಿಗೆ, ನೀನು ಎಲ್ಲವನ್ನೂ ಅರ್ಥವನ್ನು, ನೀನು ಪರಮಾತ್ಮ, ಅಂಥದ್ರಲ್ಲೂ ನೀನು ಇಂಥ ವ್ಯಂಗ್ಯ ಮಾಡ್ತಾ ಇದೆಯಲ್ಲ, ಎಲ್ಲವೂ ತಿಳಿದವನು ಆಗಿಗೂ ಕೂಡ ನೀನು ಈ ಬಕ ವಿಡಂಬನೆಯನ್ನು ಯಾಕೆ ಮಾಡ್ತಾ ಇದೆಯಪ್ಪ? ಹೋಗು ಹೋಗು ಅಂತ ಹೇಳ್ತಿದ್ದಾನಂತೆ. ಹಾಗೆ ಮುಂದೆ ಜಗತ್ರಯವ ಅಳ್ಳಿರಿಯುವುದು ಕರ್ಣನ ವಿಜಯ ಧನಸ್ಸು ಹಾಗೂ ಪಾರ್ಥನ ಗಾಂಡೀವ ಧನಸ್ಸು ಎರಡೂ ಅತ್ಯಂತ ಪ್ರಖರತೆ, ಶಕ್ತಿ ಮತ್ತು ದೈವತ್ವವನ್ನು ಹೊಂದಿರುವಂಥದ್ದು. ಈ ಎರಡೂ ಧನಸ್ಸುಗಳು ಝೇಂಕರಿಸಿದಾಗ ಏನಾಗಬೇಕು ಹೇಳಿ? ಅದೇ ಓಂಕಾರ. ಅಂದರೆ ಅಂಥ ಒಂದು ಉಚ್ಚ ಸ್ಥಿತಿಯಲ್ಲಿರುವಂಥ, ಉಚ್ಚಾಯ ಅಂತ ಹೇಳ್ಬೋದು, ಅಂಥ ಒಂದು ದೈವತ್ವ ಹೊಂದಿರುವಂಥ ಈ ಧನಸ್ಸುಗಳನ್ನು ಇಬ್ಬರು ಕಲಿಗಳು, ಇಬ್ಬರು ಪೌರುಷ ಹೊಂದಿರುವಂಥ ವೀರರು ಅದನ್ನು ಝೇಂಕರಿಸಿದಾಗ ಅದರಿಂದ ಹೊರಹೊಮ್ಮಿದ್ದು ಓಂಕಾರ ಅಂತೆ. ಸೊ ಇದನ್ನು ಎಷ್ಟು ಸುಂದರವಾಗಿ ಕವಿಗಳು ವರ್ಣಿಸಿದ್ದಾನೆ ಅಂತಂದರೆ, ಈ ಮೂರು ಲೋಕಗಳಲ್ಲೂ ಒಂದೊಂಥರ ಕಿವಿಗೆ ಇಂಪನ್ನು ನೀಡಿತು ಅಂತ. ಸೊ ಹಾಗೆ ಮುಂದಿನ ಪದ್ಯದಲ್ಲಿ ನೋಡೋಣ. ಸೂತ ಜಾತಿಯುಳ್ ಈ ಧನುರ್ವೇದ ಅತಿಶಯವೆಂದಾಯಿತು. ಸೂತ ಜಾತಿಯುಳ್ ಈ ಧನುರ್ವೇದ ಅತಿಶಯವು ಎಂದಾಯಿತು. ಪಾರ್ಥಿವ ಜಾತಿಯ ಅಧ್ಯಾಪನ ವಿಧಾನ ನಿಯೋಗ ಮಾಮನದೋ ಕೂತು ಮಝರೆ ಸೈರಿ ಸಾಧನೆ ಸೋತನಂದನ ಸೈರಿಸು ಎನ್ನುತ್ತ ಬಾಣ ಪ್ರಾತದಲ್ಲಿ ಹೊದಿಸಿದನು ಕರ್ಣನ ರಥವನು. ಯುದ್ಧ ಪ್ರಾರಂಭವಾಗಿದೆ. ಅರ್ಜುನನಿಗೆ ಎಲ್ಲೋ ಒಂದು ಕಡೆ ಅನಿಸ್ತಾ ಇದೆ, ಪರವಾಗಿಲ್ಲ, ನನಗೆ ಸರಿ ಸಮಾನವಾಗಿ ಯಾರೋ ಒಬ್ಬನು ನನ್ನ ಎದುರುಗಡೆ ನಿಂತ್ಕೊಳ್ತಾನೆ. ಯಾವಾಗಲೂ ಹಾಗೆ ನಮಗೆ ಸರಿ ಸಮಾನ ಬಂದಾಗ ಅದೇನೋ ಒಂದು ವಿಶೇಷವಾದಂತಹ ಕುತೂಹಲ ಮತ್ತು ಉತ್ಸಾಹ ಎರಡೂ ಇರುತ್ತೆ. ಆದರೂ ಕೂಡ ವ್ಯಂಗ್ಯ ತಪ್ಪೋದಿಲ್ಲ. ಇಲ್ಲಿ ವ್ಯಂಗ್ಯವಾಗಿ ಹೇಳ್ತಿದ್ದಾನಂತೆ ಅರ್ಜುನ. ಏನು ಹೇಳ್ತಿದ್ದಾನೆ? ಓ ಭಲೆ ಕರ್ಣ, ನಿನಗೆ ಧನುರ್ವೇದ ವಿದ್ಯೆಯು ಬಂದಿದೆ ಅಲ್ವ ಎಷ್ಟು ಚೆನ್ನಾಗಿ. ಸೂತ ಜಾತಿಯವರಿಗೆ ಇದು ಹೇಗೆ ಬಂತು? ಯಾಕೆ ಧನುರ್ವಿದ್ಯೆ ಬರಬೇಕಾಗಿದ್ದು ಪರೀಕ್ಷೇತ್ರ ಇದೆ ಅಲ್ವಾ? ಅಂಥದ್ರಲ್ಲಿ ಸೂತ ಪುತ್ರ, ಪರವಾಗಿಲ್ವೇ, ನಿನಗೂ ಇಷ್ಟು ಚೆನ್ನಾಗಿ ಬಿಲ್ವಿದ್ಯೆ ಬರ್ತದೆ ಅನ್ನೋ ರೀತಿಯಲ್ಲಿ
ಅಭ್ಯಾಸ ಮಾಡಿಸಿದವರಾನು? ಭಲೆ, ಹಾಗಾದರೆ ಈ ಬಾಣಗಳನ್ನು ತಡೆದುಕೋ ಎನ್ನುತ್ತಾ ಅರ್ಜುನನು ಬಾಣಗಳಿಂದ ಕರ್ಣನ ರಥವನ್ನ ಮುಚ್ಚಿಟ್ಟನಂತೆ. ಒಂದು ಕಡೆ ಹೇಳ್ತಿದ್ದಾನೆ, ನೀನು ತುಂಬಾ ಚೆನ್ನಾಗಿ ಬಾಣ ಬಿಟ್ಟಿದ್ಯಾ, ಅದು ವ್ಯಂಗ್ಯ ನೋಡಿ ಯಾವ ರೀತಿಯಲ್ಲಿ. ನಿನಗ್ಯಾರು ಹೇಳ್ಕೊಟ್ರೋ ಈ ಎಲ್ಲ ವಿದ್ಯೆಯನ್ನ? ಪರವಾಗಿಲ್ಲ, ಆದರೆ ಈಗ ನಾನು ಬಿಡ್ತಾ ಇದ್ದೀನಿ ಬಾಣನ, ನೀನು ತಡ್ಕೋ ಅಂತ ಹೇಳ್ಬಿಟ್ಟು ಬಾಣ ಬಿಟ್ಟಾಗ ಅದೆಲ್ಲವೂ ಕೂಡ ಈ ಕರ್ಣನ ರಥವನ್ನೇ ಮುಚ್ಚಿದಂತೆ ಮುಚ್ಚಿ ಮುಂದೆ ಆತನ ಶರವನು ಹರೆಗೆಡಿದನ ಯದವೋ ಪಾರ್ಥ ನಿಮ್ಮನಿಗೆ ಜನಕನು ಪಾಂಡು ನೀವತ್ಯಯನ ಯೋಗ್ಯರಲ್ಲ ನಿಮ್ಮೈವರಿಗೆ ಜನಕನು ಪಾಂಡು ಧರೆಯೊಳಕ್ಕದ ರಾಜಸೂಯ ಧರೆಗೆ ಪತ್ನಿಯೋ ಯೋಗೆ ಧರೆಯೊಳಕ್ಕದ ರಾಜಸೂಯ ಧರೆಗೆ ಪತ್ನಿಯೋ ಯೋಗೆ ಯಜಮಾನರುಗಳೇ ನೀವು ಯಜಮಾನರುಗಳೇ ನೀವೇ ಎನ್ನುತ್ತ ತೆಗೆದೆಚ್ಚ ಕವಿ ಹೇಳ್ತಿದ್ದಾನೆ, ಅರ್ಜುನನೇನು ಸಾಕಷ್ಟು ಬಾಣಗಳನ್ನು ಬಿಟ್ಟ, ಆ ಬಾಣಗಳು ಕರ್ಣನ ಮೇಲೆ ಬಿಟ್ಟಿದ್ದಾನೆ. ಕರ್ಣ ಇದಕ್ಕೆ ನೋಡ್ತಿದ್ದಾನೆ, ಸರಿ ಇದಕ್ಕೆ ನಾವು ತಕ್ಕನಾಗಿ ಉತ್ತರಿಸ್ಬೇಕಂತ ನಗ್ತಾ ಇದ್ದಾನಂತೆ. ಹೇಳ್ತಾನಂತೆ, ಇದೇನು ಬಾಣವೋ ಒಣಗಿದ ಕಡ್ಡಿಯೋ? ನೀನು ಬಿಡ್ತಾ ಇರೋದು ಬಾಣವೋ ಒಣಗಿದ ಕಡ್ಡಿಯೋ? ಅವನಂತೆ ಪ್ರಾರ್ಥನಾ ಬಾಣಕ್ಕೆ ತುಚ್ಛವಾಗಿ ಕಾಣ್ತಿದ್ದಾನೆ ಅಂತ ಅರ್ಥ ಅಂತ ಹೇಳಿ ಪ್ರಾರ್ಥನೆಯನ್ನು ಕೇಳ್ತಾನಂತೆ. ನೀನು ಬಿಡ್ತಾ ಇರುವಂತಹ ಬಾಣಗಳು ನನಗೆ ಯಾವ ಲೆಕ್ಕ ಇಲ್ಲ ಅಂತ ಹೇಳ್ಬಿಟ್ಟು ಆ ಬಾಣವನ್ನ ಮಧ್ಯದಲ್ಲೇ ತುಂಡರಿಸಿ ನಿಮ್ಮೆಲ್ಲರಿಗೂ ಪಾಂಡು ತಂದೆ ಅಲ್ಲವೇ? ನೋಡಿ ವ್ಯಂಗ್ಯ, ನಿಜವಾಗ್ಲೂ ಪಾಂಡು ತಂದೆನಾ ಇವರಿಗೆ ಐವರಿಗೂ? ಇಲ್ಲ, ಆದರೂ ಇವರು ಪಾಂಡು ಪುತ್ರರು. ಅದಕ್ಕೆ ಅವ್ನು ಕೇಳ್ತಾನಂತೆ, ಓಹೋ ನಿಮ್ಗೆಲ್ಲರಿಗೂ ಪಾಂಡು ತಂದೆ, ನೀವು ಅಧ್ಯಯನಕ್ಕೆ ಯೋಗ್ಯರಲ್ವೇ ಅಂದ್ರೆ ನೋಡಿ ಎಷ್ಟು ಇದೊಂದು ವಿಮರ್ಶಾತ್ಮಕವಾಗಿ ಕವಿ ಹೇಳಿಕ್ಕೆ ಇಷ್ಟಪಡ್ತಿದ್ದಾನೆ ಅಂತ. ಕರ್ಣನಿಗೆ ನೋವು ಇದೆ, ವ್ಯಥೆ ಇದೆ, ಅವನು ಅವ್ರ ಅಣ್ಣನೇ, ಆದರೂ ಕೂಡ ಅದೆಲ್ಲ ಗೊತ್ತಿದೆ ಕರ್ಣನಿಗೆ. ಹಾಗಿದ್ರೂ ಕೂಡ ಅರ್ಜುನನ ಕಡು ನುಡಿಗೆ ಇವನು ಪ್ರತ್ಯುತ್ತರವಾಗಿ ಕೇಳ್ತಾ ಇರೋದೇನು, ನೀವು ಸರಿ ಪಾಂಡುಪುತ್ರರ, ನೀವು ಯೋಗ್ಯರ ಅಂತ. ನೀವೇನು ಸಾಮಾನ್ಯರೇ? ನಿಮ್ಮ ಅಣ್ಣ ರಾಜಸೂಯ ಯಾಗ ಮಾಡಿದ, ನಿಮ್ಮ ಅಣ್ಣ ರಾಜಸೂಯ ಯಾಗ ಮಾಡಿದ, ಅದಕ್ಕೆ ಯಾರು? ಯಾತ್ನ ಸೇರಿ ನಿಮ್ಮ ಕೈ ಹಿಡಿದ ಪತ್ನಿ, ಅಂದ್ರೆ ಐವರಿಗೆ ಒಬ್ಬಳೆ ಹೆಂಡತಿ ಅಲ್ವಾ? ಆಹಾಹಾ, ನಿಮ್ಮ ವೈಭೋಗ ಏನು ಸಾಮಾನ್ಯವೇ ಎನ್ನುತ್ತ ಕರ್ಣ ಒಂದರ ಮೇಲೆ ಒಂದು ಬಾಣವನ್ನು ಬಿಟ್ಟಂತೆ. ಒಂದು ಮಾತಿನ ಬಾಣ, ಇನ್ನೊಂದು ನಿಜವಾದ ಬಾಣ. ಇದು ಕರ್ಣನು ಅರ್ಜುನನಿಗೆ ಕೊಡುವಂತಹ ಒಂದು ಪ್ರತ್ಯುತ್ತರ. ಮುಂದೆ ಸೂಳೆಯರುಗಳ ಸಾಮಗಾನವರು ಅಳಿಯುಂಗರುಗಳ ದಿನೇಶನ ಮೇಳವನು ಮುದುಗೆ ಮೆಚ್ಚಲು ಹಾನಿಯೇನದಕ್ಕೆ ಆಡುತನದ ಅಂಕವಳಿಯುಂಟೆ ಬೋಳೆಯಂದಿನಲ್ಲಿ ಆಡಿಕೊಡು ಬಿಡು ಜಾಡು ನುಡಿಗಳ ಜವಳಿಗಾತನ ಬಿಡು ಬೋಳೆಯಂದಿನಲ್ಲಿ ಆಡಿಕೊಡು ಆಡುತನದ ಅಂಗವಳಿಯುಂಟೆ ಇರುತ್ತ ನರನೆಚ್ಚ
ಅಲ್ಲದೆ ಇವು ಹಾಡಲು ಅಂದರೆ ಬರೀ ಹಾಡಂತಷ್ಟೇ ಅಲ್ಲ, ಸ್ತೋತ್ರಗಳಂತಷ್ಟೇ ಅಲ್ಲ, ಇದರಲ್ಲಿ ಸಾಕಷ್ಟು ಬೇರೆ ವಿಷಯಗಳಿದೆ. ಅಂದರೆ ಇದರಲ್ಲಿ ಚಿಂತನೆ ಇದೆ, ಧ್ವನಿ ಇದೆ, ಸಂಗೀತ ಎಲ್ಲವೂ ಸೇರಿ ತತ್ವಶಾಸ್ತ್ರ ಮತ್ತು ವಿಜ್ಞಾನವನ್ನು ಪ್ರತಿನಿಧಿಸುತ್ತದೆ ಸಾಮಗಾನಗಳು. ಇದು ಸೂಳೆಯರಿಗೆ ಗೊತ್ತಾಗುತ್ತಾ? ಸೂಳೆ ಮಾಡೋದೇನು? ಅವಳು ಹಾಡೋದು, ರಂಜಿಸ್ಲಿಕ್ಕೆ, ಮತ್ತೊಬ್ಬರಿಗೆ ರಂಜಿಸ್ಲಿಕ್ಕೆ ಹಾಡ್ತಾಳೆ ಅವಳು. ಅದರಲ್ಲಿ ಸಾಹಿತ್ಯ ಇರಬೇಕಂತಿಲ್ಲ, ಮಂತ್ರ ಇರಬೇಕಂತಿಲ್ಲ, ಯಾವುದು ಒಳ್ಳೆಯ ವಿಚಾರ ಇರಬೇಕಂತಿಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದಾರೆ ಇಲ್ಲಿ, ಸಾಮಗಾನವನ್ನು ಸೂಳೆಯರು ಅಪಹಾಸ್ಯ ಮಾಡಿದಂತೆ. ಯಾಕಂದರೆ ಅವರು ಬೇಕಾಗಿರೋದು ಕೆಟ್ಟಿರುವಂತಹ ಸಾಹಿತ್ಯ, ಒಳ್ಳೆಯ ಸಾಹಿತ್ಯ ಅವ್ರಿಗೆ ಬೇಡ. ಅದರಲ್ಲೂ ಸಾಮಗಾನ ಅನ್ನೋದು ಅತಿ ಶ್ರೇಷ್ಠವಾದಂಥದ್ದು, ಅದು ಮಂತ್ರ, ಅದು ಋಗ್ವೇದದಿಂದ ತೆಗೆದುಕೊಂಡಂಥದ್ದು, ಅದರಲ್ಲಿ ತತ್ವಜ್ಞಾನ ಇರುವಂಥದ್ದು. ಅಂಥದ್ದನ್ನು ಈ ಸೂಳೆ ಅರಿತಾಳ? ಇಲ್ಲ. ಹಾಗೆ ಸೂರ್ಯನನ್ನು ನೋಡಿದಾಗ ಈ ಮುದಿಗೂಬೆಗಳು, ಅಂದರೆ ಗೂಬೆಗಳು ಯಾವಾಗಲೂ ರಾತ್ರಿ ತಾನೇ ಅವ್ರಿಗೆ ಇಷ್ಟ ಆಗೋದು. ಅವು ಸೂರ್ಯನನ್ನು ಯಾವಾಗಲೂ ಮೆಚ್ತಾವ? ಇಲ್ಲ, ಅವ್ರಿಗೆ ಸೂರ್ಯ ಬೇಡ. ಸೂರ್ಯ ಇದ್ದರೆ ಅವೆಲ್ಲ ಹೊರಗಡೆ ಹೋಗ್ಬಿಡ್ಬೇಕು. ಸೊ ಹಾಗಾಗಿ ಮುದಿಗೂಬೆಗಳಿಗೆ ಸೂರ್ಯ ಮೆಚ್ಚೋದಿರುವಂತೆ. ಅದರಿಂದ ಹೌದು, ಸೂಳೆಗೆ ಸಾಮಗಾನ ಇಷ್ಟ ಇಲ್ಲ, ಗೂಬೆಗೆ ಸೂರ್ಯ ಇಷ್ಟ ಇಲ್ಲ. ಹಾಗಂತ ಹೇಳಿಬಿಟ್ಟು ಸೂರ್ಯನಿಗಾಗಲಿ ಸಾಮಗಾನಕ್ಕಾಗಲಿ ಎಲ್ಲಾದರೂ ತೊಂದರೆ ಆಗಿದೆಯಾ? ಎಲ್ಲಾದರೂ ಚ್ಯುತಿ ಬಂದಿದೆಯಾ? ಖಂಡಿತವಾಗೂ ಇಲ್ಲ. ಯಾಕಂತಂದರೆ ಇದು ಎರಡು ಅವ್ರಿಗೆ ಲೆಕ್ಕ ಇಲ್ಲ. ಆ ಒಂದು ವರ್ಚಸ್ಸಿನ ಮುಂದೆ, ಸೂರ್ಯನ ವರ್ಚಸ್ಸಾಗಲಿ ಸಾಮಗಾನದ ವರ್ಚಸ್ಸಾಗಲಿ, ಅದರ ಮುಂದೆ ಇವರೆಲ್ಲ ಫುಲ್ಲು ಕಡ್ಡಿಗಳು. ನಿನಗೆ ಪರಾಕ್ರಮವಿದ್ದರೆ ಗೋಳೆ ಎಂಬುವವರಿಂದ ಅಂದರೆ ಹೇಳ್ತಿದ್ದಾರೆ, ನೀನು ಬಾಣಗಳಿಂದ ಮಾತನಾಡು, ಎರಡರ್ಥದ ಜೊಳ್ಳು ಮಾತುಗಳನ್ನು ಬಿಡು ಎಂದು ಅರ್ಜುನನು ಬಾಣ ಪ್ರಯೋಗ ಮಾಡ್ತಿದ್ದಾನಂತೆ. ಯಾಕೆಂದರೆ ಕರ್ಣ ಹೇಳ್ತಾ ಇರೋದೇನು, ನೀವು ಯಾರ ಮಕ್ಕಳು, ನೀವು ಮಾಡುವ ರಾಜಸೂಯ ಯಾಗ ಎಂಬುದು, ಅದಕ್ಕೆ ಯಾರು ನಿಮ್ಮ ಎದುರೇ ಸೇರಿ ಎಲ್ಲವೂ ಈಕೆಗೆ ಅವನನ್ನ ಒಂದು ರೀತಿಯಲ್ಲಿ ಅಪಹಾಸ್ಯ ಮಾಡಿ ವ್ಯಂಗ್ಯವಾಗಿ ಮಾಡಿದಾಗ, ಆ ಒಂದು ಸಂದರ್ಭದಲ್ಲಿ ನೀನು ಏನೇ ಹೇಳು, ಏನೇ ಮಾತಾಡು, ಅದು ನನಗೆ ಬೇಜಾರಿಲ್ಲ. ಯಾಕೆಂತಂದರೆ ನಿನ್ನ ಮಾತುಗಳೆಲ್ಲ ನನಗೆ ಕ್ಷುಲ್ಲಕ, ಟ್ರಿವಿಯಲ್ ಅಂತ ಹೇಳ್ತೀವಿ, ಕ್ಷುಲ್ಲಕ. ಅದನ್ನು ನಾನು ಗಮನದಲ್ಲೂ ಇಟ್ಕೊಳ್ಳೋದಿಲ್ಲ, ಅದು ನನಗೆ ಯಾವ ರೀತಿಯಿಂದ ಘಾಸಿ ಮಾಡೋದಿಲ್ಲ. ಯಾಕೆಂದರೆ ನಾವು ಹೇಳ್ತೀವಲ್ಲ, ಅಪರಂಜಿಯ ಬೆಲೆ ಅಪರಂಜಿಗೆ ಗೊತ್ತು, ಬೇರೆಯವ್ರಿಗೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಅರ್ಜುನ ಹೇಳ್ತಿದ್ದಾರೆ ಕರ್ಣನಿಗೆ, ನೀನು ಇದನ್ನೆಲ್ಲ ಬಿಟ್ಬಿಡಪ್ಪ, ಬಾಯಿ ಮಾತನ್ನು ಬಿಟ್ಬಿಟ್ಟು ನನ್ನ ಜೊತೆಗೆ ಹೋರಾಡು, ಯುದ್ಧ ಮಾಡು, ನಿನ್ನ ಪೌರುಷವನ್ನು ನಿನ್ನ ಬಾಣದ ಮುಖಾಂತರ ತೋರಿಸು, ನಿನ್ನ ಮಾತುಗಳಿಂದಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಕರ್ಣನಿಗೆ ಅರ್ಜುನ ಒಂದು ರೀತಿಯಲ್ಲಿ ಹಿತವಚನಗಳನ್ನ ತಿಳಿಸ್ತಾ ಇದ್ದಾನೆ ಅಂತ ತಪ್ಪಾಗಲಿಕ್ಕಿಲ್ಲ. ಸೊ ಇಲ್ಲಿವರೆಗೆ ನಾವು ಈ ಒಂದು ಸಂಧಿ 24 ಪದ್ಯಗಳನ್ನ ಆಯಿತು. ಗೀತಾ ಮೇಡಮ್ ಅವರು, ವೀಣಾ ಮೇಡಮ್ ಅವರು ತುಂಬ ಸುಶ್ರಾವ್ಯವಾಗಿ ಹಾಡಿದ್ದಾರೆ. ತುಂಬಾ ಮನಸ್ಸಿಗೆ ಹಿತ ಕೊಡುವಂತಹ ಒಂದು ರಾಗಗಳನ್ನ ಹಾಕಿ ನಮ್ಮನ್ನೆಲ್ಲ ತುಂಬ ಸಂತೋಷದ ಒಂದು ಬರದರಿಗೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ತಾವೆಲ್ಲ ಇಲ್ಲಿ ಬಂದು ನಮ್ಮ ಈ ವಾಚನ ವ್ಯಾಖ್ಯಾನವನ್ನು ಸಹೃದಯದಿಂದ ಕೇಳಿದಿರ. ನಮಗೆಲ್ಲರಿಗೂ ನಮ್ಮ ಅನಂತ